ಎಲ್ಲಕ್ಕಿಂತಲೂ ಮಿಗಿಲು ಮನುಷ್ಯ ಯಾವ ಮಾತುಗಳನ್ನೇ ಕೇಳಲಿ ಏನೇ ಮಾಡಲಿ ನಾವು ನಿಂತ ಜಾಗ ಯಾವುದು ಅಂತ ನಮಗೆ ಮೊದಲು ಅರ್ಥ ಆಗಬೇಕಂತೆ. ಬಹುಶಃ ಯಾವುದೇ ಮುಚ್ಚು ಮರೆಗಳಿಲ್ಲದೆ ನಾನು ಮುಕ್ತವಾಗಿ ಮಾತನಾಡಬೇಕಾದರೆ ನಾಗಲಿಂಗ ಸ್ವಾಮಿಗಳ ಸನ್ನಿಧಾನದಲ್ಲಿ ಜಗನ್ಮಾತೆ ಶ್ರೀ ಕಾಳಿಕಾ ಪರಮೇಶ್ವರಿಯ ಪವಿತ್ರ ಸನ್ನಿಧಾನದಲ್ಲಿ ಜಾತಿ ಮತಗಳ ಗಡಿಯನ್ನು ಮೀರಿ ಮಾನವೀಯತೆಗೆ ಬೆಲೆ ಕೊಟ್ಟು ಈ ನಾಡಿನ ಮಕ್ಕಳೆಲ್ಲರೂ ಈ ನೆಲದ ಆಸ್ತಿ ಅನ್ನುವ ಭಾವದಿಂದ ಇಲ್ಲಿ ಸೇರಿಕೊಂಡಿರುವಂತಹ ಎಲ್ಲರಿಗೆ ನಾನು ಮೊದಲ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮನುಷ್ಯ ಬದುಕಬೇಕಾದದ್ದೇ ಹೀಗೆ. ಯಾವುದೇ ಶಿಬಿರ ಮಾಡಲಿ, ಯಾವುದೇ ಧಾರ್ಮಿಕ ಸಭೆ ಇರಲಿ, ನಾನು ಪೌರೋಹಿತ್ಯ ನಿರ್ವಹಿಸುವನಾಗಿ ಹೇಳುತ್ತೇನೆ, ಯಾರಿಗೆ ಒಬ್ಬರು ಪುರೋಹಿತರಾದರೂ ಕೂಡ ಅವರಿಗೊಂದು ಕಡೆಯಲ್ಲಿ ಈಶಭಕ್ತಿ ಬೇಕು, ಇನ್ನೊಂದು ಕಡೆಯಲ್ಲಿ ದೇಶಭಕ್ತಿ ಬೇಕು. ದೇಶದ ಕುರಿತಾದ ಕಾಳಜಿ ಇಲ್ಲದಂತಹ ಧಾರ್ಮಿಕ ಅನುಷ್ಠಾನಕ್ಕೆ ಬೆಲೆ ಇಲ್ಲ ಅಂತ ಹೇಳುವವರಲ್ಲಿ ನಾನು ಒಬ್ಬ. ಕಾರಣ, ನಿತ್ಯ ನೆಲದ ಬಗ್ಗೆ ಗೌರವ ಇರಬೇಕು, ಈ ನೆಲದಲ್ಲಿ ಆರಾಧಿಸಿದ ಧಾರ್ಮಿಕ ಪರಂಪರೆಯ ಬಗ್ಗೆ ಶ್ರದ್ಧೆ ಇರಬೇಕು, ಮಾನವೀಯತೆಗೆ ಬೆಲೆ ಕೊಡಬೇಕು, ವಿದ್ಯೆಯನ್ನು ಶ್ರೇಷ್ಠತೆಯನ್ನು ಗೌರವಿಸುವಂತಹ ಸಂಸ್ಕಾರ ನಮ್ಮದಾಗಬೇಕು. ಈ ನೆಲೆಯಿಂದ ಯೋಚನೆ ಮಾಡೋದಾದರೆ ನಾನು ಎಲ್ಲ ಮಕ್ಕಳಿಗೆ ಕೇಳಿಕೊಂಡು ಬಂದೆ. ಕಾರ್ಯಕ್ರಮದ ಮೊದಲಿಗೆ, ಮಕ್ಕಳೇ, ಭಾರತ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿಕೊಂಡು ಬಂದಿದ್ದೆ. ಇವತ್ತಿನವರೆಗೆ ಎಲ್ಲ ಮಕ್ಕಳು ಎಲ್ಲೂ ಕೈ ಎತ್ತಿದ್ದನ್ನು ನಾನು ನೋಡಲಿಲ್ಲ. ಆದರೆ ಇವತ್ತು ಮತ್ತೆ ಕೇಳುತ್ತೇನೆ, ಭಾರತ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅನ್ನುವುದು ಇಲ್ಲಿ ಗೊತ್ತಿದ್ದವರು ಯಾರಾದರೂ ಇದ್ರೆ ಒಮ್ಮೆ ಕೈ ಎತ್ತಿ ಬಿಡಿ ಅಂತ. ನಾನು ಮಾತಾಡಿದ್ದು ಸರಿಯಾಗಿ ಕೇಳಿಸ್ತಾ ಉಂಟಲ್ಲ ನಿಮಗೆ? ಭಾರತ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂತ ಗೊತ್ತಿರುವವರು ಇದ್ರೆ ಕೈ ಎತ್ತಿ ಒಮ್ಮೆ ಅಂತ. ಯಾರು ಕೈ ಎತ್ತಲಿಲ್ಲ ಅಂದ್ರೆ ಒಮ್ಮೆ ಜೋರು ಚಪ್ಪಾಳೆ ಕೊಡಿ, ಯಾಕೆ ಅಂತ ಆಮೇಲೆ ಹೇಳ್ತೇನೆ ನಾನು. ಚಪ್ಪಾಳೆ ಕೊಡ್ಲಿಕ್ಕೂ ಕಷ್ಟ ಪಾಪ, ಊಟ ಆಗಿ ಸ್ವಲ್ಪ ನಿದ್ದೆ ತೂಕಡಿಸ್ತದೇನೋ ಗೊತ್ತಿಲ್ಲ, ಕಷ್ಟಪಡ್ತೀನಿ. ಕಾರಣ ಏನು ಗೊತ್ತಾ? ದೇವರು ಕೊಟ್ಟ 2 ಕಣ್ಣುಗಳಿರುವಾಗ ಒಳ್ಳೆಯ ವಿಚಾರವನ್ನು ನೋಡದೇ ಇದ್ರೆ ಏನು ಪ್ರಯೋಜನ? ದೇವರು ಕೊಟ್ಟ 2 ಕಾಲುಗಳಿರಬೇಕಿದ್ರೆ ಯಾತ್ರೆ ಮಾಡದೇ ಇದ್ರೆ ಏನು ಪ್ರಯೋಜನ? ದೇವರು ಕೊಟ್ಟ 2 ಕೈಗಳಿರುವಾಗ ಚಪ್ಪಾಳೆ ತಟ್ಟದೇ ಇದ್ರೆ ಏನು ಪ್ರಯೋಜನ? ಯಾಕೆ ಅಂದರೆ ಸ್ವಾಮಿಗಳೊಬ್ಬರು ಹೇಳಿದ್ರು, ಒಳ್ಳೆಯ ಸನ್ನಿವೇಶಗಳಲ್ಲಿ ನಮಗೆ ಯಾವ ಖರ್ಚೂ ಇಲ್ಲದೆ ಇನ್ನೊಬ್ಬರಿಗೆ ಸಂತೋಷ ಕೊಡಬಹುದಾದ ದೊಡ್ಡ ಕೆಲಸ ಯಾವುದು ಅಂದರೆ ಚಪ್ಪಾಳೆ ತಟ್ಟುವುದು. ಆದರೆ ಅದನ್ನು ಪುಣ್ಯಾತ್ಮರು ಮಾತ್ರ ಮಾಡುತ್ತಾರೆ ಅಂತ ಸ್ವಾಮೀಜಿಯವರೊಬ್ಬರು ಹೇಳಿದ್ದು, ನಾನಲ್ಲ. ಹಾಗಾಗಿ ಯೋಚನೆ ನಿಮಗೆ ಬಿಟ್ಟದ್ದು. ಏನೇ ಇರಲಿ, ನಾನು ಭಾರತ ಅನ್ನುವ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲದಿದ್ರೆ ಚಪ್ಪಾಳೆ ತಟ್ಟಿ ಅಂತ ಯಾಕೆ ಹೇಳಿದೆ ಅಂತಂದರೆ, ಇತ್ತೀಚೆಗೆ ಫೇಸ್ಬುಕ್ಕಲ್ಲಿ ನೋಡ್ತಿರ್ಬೇಕಿದ್ರೆ ಫೇಲ್ ಆದಂಥ ಹುಡುಗರಿಗೆ ಸನ್ಮಾನ ಮಾಡುತ್ತಾ ಇದ್ರು. ಫೇಲ್ ಆದವರಿಗೆ ಸನ್ಮಾನ ಮಾಡಿದ್ದು, ಅವರ ಸಂಭ್ರಮ ನೋಡಬೇಕು, ಎಷ್ಟು ಖುಷಿಯಲ್ಲಿ ಕುಣಿತಿದ್ರು, ಏನು ಹಾರ ತುರಾಯಿ ಹಣ್ಣು, ವಿಸ್ಮಯ ಅನ್ನಿಸಿರ್ಬೇಕು ಅವರಿಗೆ. ಆದರೆ ಕೇಳುವಾಗ ನಮಗೆ ನಗು ಬರುತ್ತದೆ. ವಾಸ್ತವ ಏನು ಅಂತಂದರೆ, ಶಾಲೆಯ ಪರೀಕ್ಷೆಯಲ್ಲಿ ಫೇಲ್ ಆದ ಹುಡುಗ ಜೀವನದ ಪರೀಕ್ಷೆಯಲ್ಲಿ ಫೇಲ್ ಅಂತ ಅರ್ಥ ಅಲ್ಲ. ಶಾಲೆಯ ಪರೀಕ್ಷೆಯಲ್ಲಿ ಏನಾದರೂ ನಾವು ಫೇಲ್ ಆದೆವಾದರೆ ಮುಂದಕ್ಕೆ ಬದುಕೇ ಇಲ್ಲ ಅಂತ ತಾತ್ಪರ್ಯ ಅಲ್ಲ. ಹಾಗಂತ ಅಲ್ಲಿ ಫೇಲಾದ ಮಕ್ಕಳಿಗೆ ಸನ್ಮಾನ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಫೇಲ್ ಆದರೆ ಚಿಂತಿಲ್ಲ ಅನ್ನುವ ಭಾವನೆ ಯಾರಿಗೂ ಬೇಡ ಅಷ್ಟೇ. ಹೇಳ್ತಾರೆ ಪ್ರಯತ್ನಿಸಬೇಕು, ನಮ್ಮ ಸಾಮರ್ಥ್ಯ ಮಿಕ್ಕಿ ಪ್ರಯತ್ನಿಸಬೇಕು. ಪ್ರಯತ್ನದಿಂದ ಆಚೆಗೆ ನಮಗೆ ಫಲ ಸಿಗದೆ ಹೋದರೆ ಅದು ಬೇರೆ. ಆದರೆ ಸುಮ್ಮನೆ ಮಲ್ಕೊಂಡು ನಾನು ಫೇಲ್ ಆದೆ, ನನಗೆ ಸನ್ಮಾನ ಮಾಡ್ತಾರೆ, ಬೇರೆ ದಾರಿ ಇದೆ ಅನ್ನೋದಕ್ಕೆ ಅರ್ಥ ಇಲ್ಲ. ಹಾಗಾಗಿ ಸೇರಿರುವ ನೀವೆಲ್ಲ ವಿದ್ಯಾರ್ಥಿಗಳು ಯಾರಿದ್ದೀರಿ, ಇವತ್ತು ಬೆಳಿಗ್ಗೆ ಒಳ್ಳೆಯ ಮಾತುಗಳನ್ನು ನೀವು ಕೇಳಿದ್ದೀರಿ. ಹಾಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ, ಸಾಧನೆ ಮಾಡಿ, ಗೆದ್ದು ಬನ್ನಿ. ಕಾರಣಾಂತರದಿಂದ ಸೋತ್ರೆ ಬದುಕಿಗೆ ಭಯ ಅಂತೂ ಪಡಬೇಡಿ, ಬದುಕೆ ಇನ್ನೊಂದು ಮುಖ ಇದೆ. ಈ ಭಾರತದ ಕಥೆ ಯಾಕೆ, ಈ ಫೇಲ್ ಆದವರಿಗೆ ಸನ್ಮಾನ ಮಾಡಿದ ಕಥೆ ಯಾಕೆ ಹೇಳಿದೆ ಅಂತಂದರೆ, ಅಲ್ಲಿ ಫೇಲ್ ಆದವರಿಗೆ ಸನ್ಮಾನ ಮಾಡಿ ಇನ್ನೊಂದು ಬದುಕಿನ ಮುಖ ಉಂಟು ಅಂತ ತೋರಿಸಿದ್ದಾರೆ. ನಿಮಗೆ ಭಾರತ ಅನ್ನುವ ಹೆಸರಿಗೆ ಅರ್ಥ ಗೊತ್ತಿಲ್ಲದೆ ಇದ್ದರೆ ಇನ್ನು ಮುಂದಕ್ಕೆ ಗೊತ್ತು ಮಾಡಿಕೊಳ್ತೀರಿ ಅನ್ನೋ ಕಾರಣಕ್ಕೆ ನಿಮಗೆ ನೀವೇ ಚಪ್ಪಾಳೆ ಕೊಡಿ ಅಂತ ನಾನು ಹೇಳಿದ್ದಷ್ಟೇ, ಬೇರೇನಿಲ್ಲ. ಯಾಕೆ ಗೊತ್ತಿರಬೇಕು? ಅಲ್ಲ, ಭಾರತ ಅಂತ ಯಾಕೆ ಗೊತ್ತಿರಬೇಕು? ಅದನ್ನು ಅನ್ನ ಕೊಡುತ್ತದ? ಅನ್ನ ಕೊಡುತ್ತದೆ ಅಂತ ಪ್ರಶ್ನೆ ಅಲ್ಲ. ಅಪ್ಪನ ಹೆಸರು ಯಾಕೆ ಗೊತ್ತಿರಬೇಕು? ಅಮ್ಮನ ಹೆಸರು ಯಾಕೆ ಗೊತ್ತಿರಬೇಕು ಅಂತ ಕೇಳಿದರೆ ಆಧಾರ್ ಕಾರ್ಡಿಗೆ ಹಾಕ್ಲಿಕ್ಕೆ ಮಾತ್ರ ಗೊತ್ತಿರಬೇಕು ಅಂತ ತಾತ್ಪರ್ಯ ಅಲ್ಲ.
ಯಾವತ್ತೂ ಕೂಡ ತನ್ನ ತಂದೆ, ತನ್ನ ಅಜ್ಜ, ತನ್ನ ಮುತ್ತಾತ ಈ ಪರಂಪರೆಯ ಹೆಸರುಗಳನ್ನು ನೆನಪಿಟ್ಟುಕೊಳ್ಬೇಕು. ಯಾಕೆ ಅಂತ ಕೇಳಿದರೆ, ನಾವು ಹಿಂದೆ 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 ಯೋಚನೆ ಮಾಡ್ತಾ 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 ಹೋದರೆ ಕೊನೆಗೆ ಹೇಳುತ್ತಾರೆ, ವಯಂ ಅಮೃತಸ್ಯ ಪುತ್ರಾಹ, ನಾವು ದೇವರ ಮಕ್ಕಳು. ಅಂದರೆ ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬನೊಳಗೊಂದು ದೈವತ್ವ ಇದೆ, ನಾವು ದೇವರಿಂದ ಬಂದವರು ಅನ್ನುವ ಸತ್ಯ ಕಟ್ಟ ಕಡೆಗೆ ನಮಗೆ ಗೋಚರಿಸ್ತದೆ. ಅದಕ್ಕಾಗಿ ಈ ಹೆಸರುಗಳನ್ನು, ವ್ಯಕ್ತಿತ್ವ ನೆನಪಿಟ್ಟುಕೊಳ್ತಾ ಹೋಗಬೇಕು. ನಾವು ಭಾರತವನ್ನು ಯಾಕೆ ನೆನಪಿಟ್ಟುಕೊಳ್ಳಬೇಕು ಅಂತಂದರೆ, ನಾವು ನಿತ್ತ ನೆಲ ಇದು. ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಒಂದು ಮಾತನ್ನು ಹೇಳ್ತಾನೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯುಸಿ ಅಂತ. ಬಂಗಾರದ ಲಂಕೆಯನ್ನು ಗೆದ್ದು ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನೀನು ಪಟ್ಟ ಇರಬೇಕು ಅಂತಂದಾಗ ಅವ ಹೇಳಿದ್ದು, ಅಪಿ ಸ್ವರ್ಣಮ ಈ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯುಸಿ. ಅಂತಹ ಭೂಮಿಯಲ್ಲಿ ನಾವು ನಿಂತಿದ್ದೇವೆ. ಆದ್ದರಿಂದ ಆ ಭಾರತದ ಹೆಸರಿನ ಅರ್ಥವನ್ನು ತಿಳ್ಕೊಳ್ಬೇಕು. ಅದರಲ್ಲೂ ಮುಖ್ಯ ಏನು ಅಂತಂದರೆ, ಅನೇಕರಿಗೊಂದು ಗೊಂದಲ ಇದೆ, ಭಾರತ ಅಂದರೆ ಯಾವುದೋ ಒಂದು ಮತೀಯವಾದ ಚಿಂತನೆ ನಡೆಯುತ್ತದೆ ಅಂತ. ಇಲ್ಲ, ಜಗತ್ತಿನ ಎಲ್ಲ ಮನುಷ್ಯರಲ್ಲೂ ಕೂಡ ಇರುವಂತಹ ಮಾನವೀಯತೆಯನ್ನು ಗೌರವಿಸಿದ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ. ಹಾಗಿದ್ರೆ ಭಾರತ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಹೀಗೆ ಮಕ್ಕಳ ಜೊತೆ ಮಾತಾಡಬೇಕಿದ್ರೆ ಒಂದು ಶಾಲೆಯಲ್ಲಿ ಕೇಳಿದೆ, 6ನೇ ಕ್ಲಾಸಿನ ಪುಟ್ಟ ಹುಡುಗಿ ಸ್ಟೇಜ್ ಮೇಲೆ ಬಂದು ಹೇಳ್ತಾಳೆ, ಭಾರತ ಅಂದರೆ ಭಾವ ರಾಗ ತಾಳ ಅಂತಂದ್ಲು. ಖುಷಿ ಅನ್ನಿಸ್ತು. ಯಾಕೆ ಅಂದರೆ ಒಬ್ಬ ಮನುಷ್ಯನ ಬದುಕು ಅದು ಭಾವರಾಗ ತಾಳಗಳು ಮೇಳೈಸಿದ ಸಂಗೀತವಾಗುವುದಾದರೆ ಅದು ಭಾರತದಲ್ಲಿ ಮಾತ್ರ ಸಾಧ್ಯ. ಜಗತ್ತಿನ ಬೇರೆ ಯಾವ ರಾಷ್ಟ್ರದಲ್ಲೂ ಕೂಡ ಬದುಕು ಸಂಗೀತವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಭಾರತದಲ್ಲಿ ನಾವು ಹುಟ್ಟಿದ್ದೇವೆ. ಅದರಿಂದಾಚೆಗೆ ಬಹಳ ಚಂದದ ಅರ್ಥ ಇದೆ ಭಾರತ ಅನ್ನೋದಕ್ಕೆ. ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಚತೆ ಅಂತ ಕರೆದರು. ಏನು ಹಾಗಂದ್ರೆ, ಭಾತಿ ಸರ್ವೇಷು ವೇದೇಶು ಅಂತಂದರೆ ಜ್ಞಾನದ ಬೆಳಕಿನಿಂದ ಬೆಳಗುವ ನೆಲ ಎನ್ನುವ ಕಾರಣಕ್ಕೆ ಭಾ ಅಕ್ಷರವನ್ನು ಹೇಳಿದ್ರಂತೆ. ರತಿ ಸರ್ವೇಷು ಜಂತುಷು ಅಂತಂದರೆ ಎಲ್ಲ ಜೀವಜಾಲಗಳಲ್ಲೂ ಕೂಡ ಆನಂದಾನುಭೂತಿಯನ್ನು ಉಂಟು ಮಾಡಿದಂತಹ ನೆಲ ಅನ್ನುವ ಕಾರಣಕ್ಕೆ ರ ಅಕ್ಷರವನ್ನು ಹೇಳಿದರಂತೆ. ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಚತೆ ಅಂದರೆ ಪಾವನ ನದಿಗಳಿಗೆ ಜನ್ಮ ಕೊಟ್ಟ ಭೂಮಿ ಅನ್ನುವ ಕಾರಣದಿಂದ ತ ಅಕ್ಷರವನ್ನು ಸೇರಿಸಿ ಭಾರತ ಅಂತ ಕರೆದರಂತೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನು ಅಂತಂದ್ರೆ, ಜ್ಞಾನದ ಬೆಳಕಿನಿಂದ ಬೆಳಗುತ್ತದೆ ಅಂತಂದ್ರೆ ಪಾರಂಪರಿಕವಾದ ಈ ನೆಲದ ಋಷಿಗಳು ಕಂಡುಕೊಂಡಂತಹ ವೇದಜ್ಞಾನದ ಮೂಲಕ ಈ ಜಗತ್ತು ಬೆಳಗುತ್ತಾ ಉಂಟು ಅಂತ ಅರ್ಥ. ಈ ಮಾತು ಹೇಳಿದಾಗ ಕೆಲವರಿಗೆ ಅನಿಸಿಬಿಡುತ್ತದೆ, ಈ ಮಂತ್ರ ಹೇಳುವುದೆಲ್ಲ ಬ್ರಾಹ್ಮಣರು ಹೇಳಬೇಕಲ್ಲ, ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ ಹಿಂದೂಗಳು ಮುಗಿಯಬೇಕಲ್ಲ. ಹಾಗಿದ್ರೆ ಇವತ್ತು ಮುಸಲ್ಮಾನ ಬಂಧುಗಳು ನಮ್ಮ ಜೊತೆ ಇದ್ದೀರಿ, ನಿಮಗೇನು ಪ್ರಶ್ನೆ ಇಲ್ವಾ? ಅರ್ಥ ಏನು ಅಂತಂದ್ರೆ, ವೇದ ಅನ್ನುವುದಕ್ಕೆ ಜ್ಞಾನಾಂತರ್ಥ. ಅಲ್ಲಿ ಜಾತಿಯ ಪ್ರಶ್ನೆಯೇ ಇಲ್ಲ. ನಾವು ತಿಳ್ಕೊಂಡಿದ್ದೇವೆ ವೇದ ಅಂದ್ರೆ ಯಾರೋ ಹೇಳಬೇಕು ಅಂತ ಅಲ್ಲ. ಯಾಕಂದ್ರೆ ಒಂದು ಉದಾಹರಣೆ ಹೇಳುತ್ತೇನೆ. ಉದಾಹರಣೆ ಹೇಳಬೇಕಿದ್ರೆ, ಆನೋ ಭದ್ರಾಕೃತ ಭೋಜಂತು ವಿಶ್ವತಃ ಅಂತ ಒಂದು ಮಂತ್ರ ಬರುತ್ತದೆ. ಅರ್ಥ ಏನು? ಜಗತ್ತಿನ ಎಲ್ಲ ಕಡೆಯಿಂದ ಒಳ್ಳೆಯ ವಿಚಾರಗಳು ನಮ್ಮ ಕಡೆಗೆ ಹರಿದು ಬರಲಿ ಅಂದಮೇಲೆ ಜಾತಿ ಪ್ರಶ್ನೆ ಎಲ್ಲಿ ಬಂತು? ನೀವು ಪೌರಾಣಿಕ ಇತಿಹಾಸಗಳಿಗೆ ಬಂದರೆ, ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ಅಂತ ದೇವರ ಮುಂದೆ ದಿನಾ ಪ್ರಾರ್ಥಿಸಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಮಂತ ಮಂತ್ರ ಹೇಳ್ತೇವಲ್ಲ, ತಾತ್ಪರ್ಯ ಏನು ಅಂತಂದ್ರೆ, ಕಾಲ ಕಾಲಕ್ಕೆ ಮಳೆ ಬರಲಿ, ಜನರೆಲ್ಲರಿಗೂ ಒಳ್ಳೆದಾಗಲಿ ಅಂತ ಪ್ರಾರ್ಥಿಸಿದರೆ ಇಲ್ಲಿ ಜಾತಿಯ ಪ್ರಶ್ನೆ ಎಲ್ಲಿ ಬಂತು? ಹಾಗಿದ್ರೆ ಜಾತಿವಾದವನ್ನ ಮೀರಿ ಮನುಕುಲದ ಉದ್ಧಾರಕ್ಕೆ ಜ್ಞಾನದ ಕೊಡುಗೆಯನ್ನು ಕೊಟ್ಟ ಏಕೈಕ ರಾಷ್ಟ್ರ ಭಾರತ. ಒಂದನೇತು. ರತಿ ಸರ್ವೇಷು ಜಂತುಷು. ನಮ್ಮಲ್ಲಿ ಯಾವುದು ದೇವರಲ್ಲ. ಗರ್ಭಗುಡಿಯ ಒಳಗೆ ಕುಳಿತ ಬಿಂಬದೇವರು, ಹೊರಗೆ ಕಾಣಿಸುವ ಮರದೇವರು, ಬೀಸುವ ಗಾಳಿ, ಹರಿಯುವ ನೀರು, ಉರಿಯುವ ಬೆಂಕಿ, ನಡೆದಾಡುವ ಮನುಷ್ಯ, ಪ್ರಾಣಿ ಸಂಕುಲ ಎಲ್ಲವನ್ನೂ ದೇವರು ದೇವರು ಅಂತಲೇ ಕರೀತಾ ಬಂದವರು ನಾವು. ಒಂದೊಂದು ಪ್ರಾಣಿಯೂ ಕೂಡ ಒಂದೊಂದು ದೇವರಿಗೆ ವಾಹನ ಅಂತ ಗುರುತಿಸಿಕೊಂಡು ಅದನ್ನು ಗೌರವಿಸ್ತಾ ಬಂದವರು ನಾವು. ಮಾತ್ರ ಅಲ್ಲ, ಗೊತ್ತಿರಲಿ, ಭಾರತದಿಂದ ಬೇರೆ ದೇಶಗಳಿಗೆ ನಾವೇನಾದರೂ ಉದ್ಯೋಗಕ್ಕೆ ಹೋಗುವುದಾದರೆ ನಿನ್ನ ಹಣೆಯ ಕುಂಕುಮ ತೆಗಿ, ಹಾಕಿದ ಜನಿವಾರ ತೆಗಿ, ಕೈಯಲ್ಲಿ ಕಟ್ಟಿದ ನೂಲು ತೆಗಿ ಅಂತಾರೆ.
ಆದರೆ ಭಾರತಕ್ಕೆ ಯಾವ ದೇಶದವರು ಯಾವ ವೇಷದಲ್ಲೂ ಬಂದರೂ ಬಂದ ನೀವೆಲ್ಲ ನಮ್ಮವರು ಅಂತ ತೆರೆದ ಬಾಹುಗಳಿಂದ ಸ್ವಾಗತ ಮಾಡಿದ ಏಕೈಕ ರಾಷ್ಟ್ರ ಭಾರತ. ಖುಷಿಯಾಗಬೇಕಲ್ಲ, ನಮಗೆ ಖುಷಿಯಾಗಬೇಕಲ್ಲ. ತರಣಂ ಸರ್ವತೀರ್ಥಾನಂ, ಪವಿತ್ರ ನದಿಗಳ ಉಗಮಸ್ಥಾನ. ಹೌದು, ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಬರ್ತದೆ ಅಂತ ಹೇಳುವವರಿಗೆ ಹೌದು, ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಬರ್ತದೆ ಅನ್ನೋದನ್ನು ನಂಬದಿರುವವರಿಗೆ ಏನು ಅಂತ ಕೇಳಿದ್ರೆ ಅವರಿಗೆ ಕುಡಿಯುವುದಕ್ಕೆ ನೀರು ಬೇಕಲ್ಲ. ಜಗತ್ತಿನ ಸುಭಾಷಿತಕಾರ ಹೇಳ್ತಾರೆ, ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ಈ ಜಗತ್ತಿನಲ್ಲಿರುವ 3 ರತ್ನಗಳು ಯಾವುದು ಅಂತಂದ್ರೆ, ಒಂದು ನೀರು, ಉಣ್ಣುವ ಅನ್ನ ಮತ್ತು ಒಳ್ಳೆಯ ಮಾತು. ನಾವು ನಂಬುತ್ತೇವೋ ಬಿಡುತ್ತೇವೋ ಗೊತ್ತಿಲ್ಲ, ಕುಡಿಯುವುದಕ್ಕೆ ನೀರು ಬೇಕಲ್ಲ. ಹಾಗಿದ್ರೆ ಪುಣ್ಯ ನದಿಯಾಗಿ ಹರಿದು ಕುಡಿಯುವುದಕ್ಕೆ ನೀರನ್ನು ಕೊಟ್ಟು ಮನುಷ್ಯನ ಪಾಪವನ್ನು ನಾಶ ಮಾಡಬಲ್ಲಂತಹ ನದಿಗಳಿಗೆ ಜನ್ಮ ಕೊಟ್ಟ ನೆಲ ಅನ್ನುವ ಕಾರಣಕ್ಕೆ ತ ಅಕ್ಷರದಿಂದ ಕರೆದರಂತೆ. ಇವತ್ತಿಗೆ ಮೊನ್ನೆಯ ಕುಂಭಮೇಳವನ್ನು ನೋಡಿದ್ರೆ ಕೋಟ್ಯಂತರ ಜನ ಮಿಂದು ಪಾವನರಾದ ಕಥೆಯನ್ನು ಕೇಳಿದರೆ ನಮಗೆ ರೋಮಾಂಚನ ಅನ್ನಿಸ್ತದೆ. ಯಾಕೆ ಅಂತ ಕೇಳಿದರೆ, ಅಂತಹ ಪಾವನ ನದಿಗಳಿಗೆ ಜನ್ಮ ಕೊಟ್ಟ ಭೂಮಿ ಭಾರತ ಮಾತ್ರ ಅಲ್ಲ, ಈ ಭಾರತವನ್ನು ದೇವಭೂಮಿ ಅಂತ ಕರೆದರು. ಭಗವಂತನ ಅನೇಕ ಅವತಾರಗಳನ್ನು ಕಂಡಂತಹ ನೆಲ ಇದು, ಆದ್ದರಿಂದ ದೇವಭೂಮಿ. ಸ್ವರ್ಗಾರೋಹಣವಾಗಬೇಕಾದರೂ ಕೂಡ ಇಲ್ಲಿ ಪುಣ್ಯ ಸಂಪಾದನೆಯನ್ನು ಮಾಡಿ ಸಂಕಲ್ಪವನ್ನ ಸಾಧಿಸಬೇಕಾದ ನೆಲವಾದ್ದರಿಂದ ಇದು ಕರ್ಮಭೂಮಿ. ಅಂತಹ ಪುಣ್ಯಭೂಮಿಯಲ್ಲಿ ನಿಂತ ನಮಗೆ ಧನ್ಯತೆ ಆವರಿಸದೇ ಇದ್ರೆ ಹೇಗೆ? ನಮಗೆ ಗೊತ್ತಿದೆ, ಅರ್ಥ ತಿಳ್ಕೊಂಡಿರ್ಲಿಕ್ಕಿಲ್ಲ. ಅಲ್ಲದೇ ಇದ್ರೆ ಒಂದು ಮನೆಯೊಳಗೆ ಪ್ರವೇಶ ಮಾಡಬೇಕಿದ್ರೆ ಹೊಸ್ತಿಲಿಗೆ ನಮಸ್ಕಾರ ಮಾಡುವ ಸಂಪ್ರದಾಯ ಉಂಟು ನಮಗೆ. ಆಟದ ಅಂಗಣಕ್ಕೆ ಇಳಿದಾಗ ಒಂದು ಹೆಜ್ಜೆ ಮುಂದಿಡಬೇಕಿದ್ರೆ ನೆಲವನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೊರಡುವ ಸಂಪ್ರದಾಯ ನಮಗುಂಟು. ಇವತ್ತಿಗೆ ಯಕ್ಷಗಾನಾದಿ ನಾಟಕಗಳನ್ನು ನೀವು ಗಮನಿಸಿದರೆ ರಂಗವನ್ನು ಪ್ರವೇಶ ಮಾಡಬೇಕಿದ್ರೆ ಮೊದಲು ನೆಲವನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಾನೆ. ಯಾಕೆ ಅಂದರೆ ನಮ್ಗೆ ಗೊತ್ತಿದೆ, ನಾವು ಎದ್ರು ಬಿದ್ದರೂ ನಮಗೆ ಆಶ್ರಯ ಇರುವುದು ಈ ಭೂಮಿ ತಾಯಿ ಮಾತ್ರ. ಕರ್ಮಭೂಮಿಯಾದ ಭಾರತದಲ್ಲಿ ನಾವು ಹುಟ್ಟಿದ್ದೇವೆ ಅನ್ನೋ ಕಾರಣಕ್ಕೆ ನಮಗೆ ಸಂತೋಷ ಇರಬೇಕು. ಇಷ್ಟೆಲ್ಲ ಹೇಳಿದ್ಯಾಕೆ ಅಂತ ಕೇಳಿದರೆ, ನಾವು ಎಲ್ಲಿ ನಿಂತಿದ್ದೇವೆ ಅನ್ನುವುದು ನಮಗೆ ಮನವರಿಕೆ ಆಗಬೇಕು ಅನ್ನೋ ಕಾರಣಕ್ಕೆ. ಇವತ್ತು ಪುರಾತತ್ವ ಇಲಾಖೆಯಲ್ಲಿ ನಾನು ಒಂದು ಸ್ಥಾನ ಗಿಟ್ಟಿಸಬೇಕು ಅಂತ ಆ ಹೆಣ್ಣುಮಗಳು ಹೇಳಿದ್ಲು ಅಂತ ಹೇಳಬೇಕಿದ್ರೆ ತುಂಬ ಖುಷಿ ಅನ್ನಿಸ್ತು ನನಗೆ. ಯಾಕೆ ಗೊತ್ತಾ? ಆ ಹೆಣ್ಣುಮಗಳು ಪುರಾತತ್ವ ಇಲಾಖೆಯಲ್ಲಿ ತಾನು ಸ್ಥಾನ ಸಂಪಾದನೆ ಮಾಡಬೇಕು ಅಂತಂದಾಗ ನನಗೆ ನೆನಪಾದದ್ದು ಕೆ ಮಹಮ್ಮದ್ ಅನ್ನುವಂತಹ ಒಬ್ಬ ಪುಣ್ಯಾತ್ಮ. ಅಯೋಧ್ಯೆಯ ಉತ್ಖನನದಲ್ಲಿ ರಾಮನ ಮಂದಿರ ಇಲ್ಲಿ ಇತ್ತು ಅಂತ ಎದೆ ತಟ್ಟಿ ಹೇಳಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಕೆ ಮಹಮ್ಮದ್. ಎಲ್ಲುಂಟು ಜಾತಿಯ ಸಂಘರ್ಷ, ಎಲ್ಲುಂಟು ಮತೀಯ ಕಲಹ, ಎಲ್ಲಿದೆ ಧಾರ್ಮಿಕ ಸಂಘರ್ಷ, ಅಂತಹ ಸತ್ಯವನ್ನ ಹೇಳಬಲ್ಲ ಎದೆಗಾರಿಕೆ ಇರುವಂತಹ ಒಂದು ವೃತ್ತಿಗೆ ತಾನು ಹೊರಟು ನಿಲ್ತೇನೆ ಅಂತ ಹೇಳಿದ್ಯಲ್ಲ ಮಗು, ದೇವ್ರು ನಿನ್ನನ್ನು ಒಳ್ಳೇದು ಮಾಡಲಿ ಅಂತ ನಾವೆಲ್ಲ ಚಪ್ಪಾಳೆಯ ಮೂಲಕ ನಿನಗೆ ಶುಭವನ್ನು ಹಾರೈಸ್ತವೆ. ಬಂಧುಗಳೇ, ಭಾರತದ ಕಥೆಯನ್ನಿಷ್ಟು ಯಾಕೆ ಹೇಳಿದೆ ಅಂತಂದ್ರೆ, ಇವತ್ತು ಇಲ್ಲಿ ಸೇರುವ ವಿದ್ಯಾರ್ಥಿಗಳಲ್ಲಿ ಯಾರು ಶ್ರೀಮಂತರು, ಯಾರು ಬಡವರು, ಯಾರು ಯಾವ ಜಾತಿಯವರು, ಯಾರು ಯಾವ ನೀತಿಯವರು ಪ್ರಶ್ನೆ ಅಲ್ಲ. ಈ ನೆಲದಿಂದ ಒಬ್ಬ ಎದ್ದು ಬಂದ್ರೆ ಜಗತ್ತು ಅವನನ್ನು ಭಾರತದ ಮುಖದಿಂದ ಗೌರವಿಸ್ತದೆ. ನಾನು ಯಾವಾಗಲೂ ಹೇಳುತ್ತಿರ್ತೇನೆ, ನಗುವ ಮಗುವಿಗೆ 10 ತಾಯಂದಿರಾದರೆ ಅಳುವ ಮಗುವಿಗೆ ಒಬ್ಬಳೇ ತಾಯಿ. ಇವತ್ತು ವಿದ್ಯಾರ್ಥಿಗಳ ಹತ್ರ ಹೇಳಿದ್ದೆ, ಇಲ್ಲೆಲ್ಲ ಹುಡುಗರು ಕೂತಿದ್ದೀರಿ, ಹೆಣ್ಮಕ್ಳು ಕೂತಿದ್ದೀರಿ, ನೀವೆಲ್ಲ ಸಣ್ಣ ಮಕ್ಕಳಾಗಿದ್ದಾಗ ನೀವು ನೋಡ್ಲಿಕ್ಕೆ ಚಂದ ಇದ್ದೀರಿ, ಗೊಂಬೆ ತರ ಇದ್ದೀರಿ ಅಂದ್ರೆ ನಿಮ್ಮನ್ನು ಕೈಯಿಂದ ಕೈಗೆ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅಮ್ಮ ಹುಡುಕಬೇಕು, ಮಗು ಎಲ್ಲಿದ್ದಾಳೆ ಅಂತ. ಆದ್ರೆ ಅದೇ ಏನಾದರೂ ದೂರ ಎತ್ಕೊಂಡೋಗಿ ಸಿಕ್ಕಾಬಟ್ಟೆ ನೀವು ಅಳುವುದಕ್ಕೆ ಆರಂಭ ಮಾಡಿದರೆ ಎಲ್ಲರೂ ಮಗುವಿನ ಅಮ್ಮ ಎಲ್ಲಿದ್ದಾಳೆ ಅಂತ ಹುಡುಕ್ತಾರೆ. ಕರ್ಕೊಂಡು ಬಂದು ಅಮ್ಮನ ಕೈ ಕೊಟ್ಟಾಗ ನಿಮ್ಮ ಕಣ್ಣು, ಬಾಯಿ, ಮೂಗು ಎಲ್ಲ ಕಡೆ ಇಳಿದಿರುತ್ತದೆ. ಅದನ್ನೆಲ್ಲ ತನ್ನ ಸೆರಗಲ್ಲಿ ಒರೆಸಿ ನನ್ನ ಮಗು ಅಂತ ನಿಮ್ಮನ್ನು ಎದೆಗೆ ಅವಚಿಕೊಂಡು ಬೆಳೆಸಿದವಳು ನಿಮ್ಮಮ್ಮ. ಅಂತಹ ಅಮ್ಮನ ಜೊತೆಗೆ ಕಂಡಾಗ ಎಲ್ಲರೂ ಹೇಳ್ತಾರೆ, ಆ ಮಗು ಯಾರದು ಅಂತಂದ್ರೆ ಅದು ಅವಳ ಮಗು ಅಂತ ಅಮ್ಮನನ್ನು ತೋರಿಸ್ತಾರೆ. ಸ್ವಲ್ಪ ದೊಡ್ಡವರಾಗಿ ಮನೆಯಲ್ಲಿ ಓಡಾಡ್ಲಿಕ್ಕೆ ಆರಂಭ ಮಾಡಿದ್ರೆ ಅಪ್ಪ ಎತ್ಕೊಳ್ತಾರೆ, ಹೆಗಲ ಮೇಲೆ ಕೂರಿಸಿಕೊಂಡು ಈ ಜಗತ್ತಿನ ವಿಸ್ಮಯಗಳನ್ನು ಅಪ್ಪ ತೋರಿಸ್ತಾನೆ. ಆವಾಗ ನಿಮ್ಮನ್ನು ಯಾರು ಅಂತ ಕೇಳಿದ್ರೆ ಅವನ ಮಗು ಅಂತ ತೋರಿಸ್ತಾರೆ. ಇಷ್ಟ ಆದ್ಮೇಲೆ
ನೀವು ಮನೆ ಅಂಗಳ ದಾಟಿ ಹೊರಗೆ ಬಂದ್ರೆ ಪಕ್ಕದ ಮನೆಯವರು ಹೇಳ್ತಾರೆ ಅದು ಅವರ ಮನೆಯ ಮಗು ಅಂತಾರೆ. ಈ ಊರಿಂದ ಪಕ್ಕದ ಊರಿಗೆ ನೀವು ಓದುವುದಕ್ಕೆ ಹೋದರೆ ನಿಮ್ಮನ್ನು ನಾಳೆ ಹೇಳ್ತಾರೆ ಆ ಮಕ್ಕಳು ಅವರು ಮೂಡಬಿದ್ರಿಯವರು ಅಂತಾರೆ. ನಾಳೆ ರಾಜ್ಯದ ಗಡಿ ದಾಟಿದಾಗ ಕರ್ನಾಟಕದವರು ಅಂತಾರೆ, ಭಾರತದ ಗಡಿ ದಾಟಿದಾಗ ನಿಮ್ಮನ್ನು ಭಾರತೀಯರು ಅಂತಾರೆ. ನಾಳೆ ಸ್ವಾಮಿ ವಿವೇಕಾನಂದರಂತೆ ಆದರ್ಶ ವ್ಯಕ್ತಿಗಳಾಗಿ ಬೆಳಗಿ ವಿಶ್ವ ಮಾನವರಾದಾಗ ಇಡೀ ಜಗತ್ತು ನಿಮಗೆ ಚಪ್ಪಾಳೆ ಕೊಡುತ್ತದಲ್ಲ. ಇದು ಮನುಷ್ಯನ ಬದುಕಿನ ಪ್ರಯಾಣ. ಹಾಗಾಗಿ ನಾನು ಯಾವತ್ತೂ ಹೇಳುತ್ತಾ ಇರುವುದು, ಪೋಷಕರಾದ ನಮ್ಗೇನಿರಬೇಕು ಅಂತಂದ್ರೆ, ಹುಟ್ಟಿರುವ ಮಗು ನನ್ನ ಮಗುವಲ್ಲ, ಅದು ಈ ದೇಶದ ಆಸ್ತಿ ಅನ್ನುವ ಕಲ್ಪನೆಯೊಂದಿಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ಹೃದಯ ವೈಶಾಲ್ಯವನ್ನು ಅವರಲ್ಲಿ ಬೆಳೆಸಬೇಕು. ಬಹುಶಃ ನನಗೂ ಗೊತ್ತಿದೆ, ಕಡು ಬಡತನದ ನಡುವೆ ಬದುಕು ಕಟ್ಟಿಕೊಂಡವರು ನಾವು ಕೂಡ. ಹೇಳಿ ಕೇಳಿ ಪೌರೋಹಿತ್ಯಕ್ಕೆ ಅಂತ ಬಂದೆ. ಆ ಪೌರೋಹಿತ್ಯವನ್ನು ಅಭ್ಯಾಸ ಮಾಡಬೇಕಿದ್ರೆ ಸಾಮಾಜಿಕ ಕಟ್ಟಳೆ ನನ್ನನ್ನು ಕೂಡ ಒಂದು ನಿರ್ಬಂಧಿಸಿತ್ತು ಒಂದು ಕಾಲಕ್ಕೆ. ಅಲ್ಲೆಲ್ಲೋ ನುಸುಳಿ ಮತ್ತೆ ಹೊರಗೆ ಬಂದು ಸ್ವಲ್ಪ ಪ್ರಯತ್ನ ಮಾಡ್ತಾ ಇರಬೇಕಿದ್ರೆ ನನ್ನದೇ ಸಮುದಾಯದ ಹಿರಿಯರೊಬ್ಬರು ಕೇಳಿದ್ರಂತೆ, ಈ ಪೌರೋಹಿತ್ಯ ಮಾಡುವವರಿಗೆ ನಿಮ್ಗೆ ಅಧಿಕ ಪ್ರಸಂಗ ಯಾಕೆ? ನಿಂಗೆ ಭಾಷಣ ಮಾಡ್ತಿರಂತೆ, ಕಾರ್ಯಕ್ರಮ ನಿರೂಪಣೆ ಮಾಡ್ತಿರಂತೆ, ಅಧಿಕ ಪ್ರಸಂಗ ಯಾಕೆ ಎಂದರು. ಆದರೆ ಇವತ್ತು ನನ್ನದೇ ಮಾತುಗಳನ್ನು ಕೇಳ್ತಾ ಕೇಳ್ತಾ 40,000ಕ್ಕೂ ಮಿಕ್ಕಿ ಮಕ್ಕಳ ಜೊತೆ ಸಾಗಿ ಬಂದನಲ್ಲ, ನನಗೆ ಅಧಿಕ ಪ್ರಸಂಗ ಅಂತ ಅನ್ನಿಸಲೇ ಇಲ್ಲ. ಉದಾಹರಣೆಗೆ ಹೇಳ್ತೇನೆ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ತನ್ನನ್ನು ತಾನು ಹೊಗಳಿಕೊಳ್ಳುವುದು ಆತ್ಮಹತ್ಯೆಗೆ ಸಮಾನ ಅಂತಾರೆ. ಹಾಗಾಗಿ ನನ್ನನ್ನು ನಾನು ಹೊಗಳಿಕೊಳ್ಳುವುದಕ್ಕೆ ತಯಾರಿಲ್ಲ. ಆದರೆ ನಾನು ಯಾಕೆ ಇಲ್ಲಿ ಬಂದು ನಿಂತಿದ್ದೇನೆ ಅನ್ನುವುದನ್ನು ನಿಮಗೆ ಹೇಳಿದ್ದು, ಆ ಮಾತು ಪ್ರೇರಣೆಯಾದರೆ ನನ್ನ ಮಾತುಗಳು ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಏನು ಗೊತ್ತಾ, ಒಂದು ಶಾಲೆಯಲ್ಲಿ ಹೋಗಿ ಮಾತನಾಡಬೇಕಿದ್ರೆ ಮಾತಾಡಿ ಮುಗಿಸಿ ಬಂದು ಕೂತಿದ್ದೇನೆ. ಒಬ್ಬ ಹುಡುಗ ಅಳ್ತಾ ಬಂದ. ಯಾಕೆ ಕಣ್ಣೀರು ಹಾಕ್ತಾ ಇದ್ದೀಯಾ ಅಂತಂದ್ರೆ ಅವನು ಹೇಳ್ತಾನೆ, ಸರ್ ನಾನು ಅಪ್ಪನಿಗೆ ಬೈತಿದ್ದೆ, ಅಮ್ಮನಿಗೆ ಎದುರು ಮಾತಾಡ್ತಿದ್ದೆ. ಇವತ್ತು ನೀವು ಹೇಳಿದಾಗ ನಾನು ಮಾಡ್ತಾ ಇರೋದು ತಪ್ಪು ಅಂತ ಅನ್ನಿಸ್ತು, ನಾನು ಬದಲಾಗ್ತೇನೆ, ದಯವಿಟ್ಟು ನನ್ನ ಕ್ಷಮಿಸಿ ಬಿಡ್ತೀರಾ ಅಂತ ಹುಡುಗ ಕೇಳಿದಾಗ ಅವನು ಎತ್ತಿ ನಿಲ್ಲಿಸಿ ತಲೆ ನೇವರಿಸಿ ಹೇಳಿದೆ, ಹೋಗಿ ಇದೇ ಮಾತು ಅಮ್ಮನ ಹತ್ರ ಹೇಳು, ಅಮ್ಮ ಖುಷಿ ಪಡ್ತಾರೆ. ಒಂದು ಹುಡುಗನ ಬದುಕು ಅಲ್ಲಿ ಬದಲಾಯಿತು. ಇನ್ನೊಂದು ಶಾಲೆಯಲ್ಲಿ ನಾನು ಶಿಕ್ಷಕನ ಕೆಲಸ ಮಾಡ್ತೇನೆ ಅಂತ ಕೇಳಿಕೊಂಡು ಹೋದ ಒಬ್ಬ. ಅವನ ಹಿನ್ನೆಲೆಯನ್ನು ನೋಡಿದ್ರೆ ಅವನ ಮೇಲೆ ಫೋಕ್ಸೋ ಕೇಸ್ ಇತ್ತು, ಕೆಲಸ ಕೊಡಲಿಲ್ಲ. ಆ ಶಾಲೆಯಲ್ಲಿ ಓದ್ತಾ ಇರುವ ಹೆತ್ತ ಮಕ್ಕಳ ಪೋಷಕರ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಅವ ಹೇಳ್ತಾನೆ, ಆ ಶಾಲೆ ಒಳ್ಳೇದಿಲ್ಲ, ಮಕ್ಕಳನ್ನು ಬಿಡಿಸಿ ಅಂತ. 20 ಮಕ್ಕಳು ಹೊರಟು ನಿಂತಿದ್ರು. ಇನ್ನೇನು 4 ದಿವಸ ಬಿಟ್ಟು ಮಕ್ಕಳು ಶಾಲೆಯಿಂದ ಹೋಗಬೇಕು. ನಾನು ಮಾತನಾಡ್ಲಿಕ್ಕೆ ಹೋದಾಗ ಆ ಮಕ್ಕಳ ಜೊತೆ ಒಂದು 50-60 ಮಕ್ಕಳು ಒಟ್ಟಿಗೆ ಇದ್ರು, ಅವ್ರ ಜೊತೆ ಮಾತನಾಡದೆ. ಆ ಮಕ್ಕಳು ಮರುದಿವಸ ಬಂದು ಹೇಳ್ತಾರಂತೆ, ಸರ್ ನಾವು ಶಾಲೆ ಬಿಡ್ತಾ ಇದ್ರೆ ತಪ್ಪಾಗ್ತಿತ್ತು, ನಾವು ಇಲ್ಲೇ ಮುಂದುವರಿಯುತ್ತೇವೆ ಅಂತ 20 ಮಕ್ಕಳು ಶಾಲೆ ಬಿಡದೆ ಅದೇ ಶಾಲೆಯಲ್ಲಿ ಶಿಕ್ಷಣವನ್ನು ಮುಂದುವರಿಸಿದ್ರು. ಅದಕ್ಕಿಂತಲೂ ರೋಚಕವಾದ ಗತೆ ಏನು ಗೊತ್ತಾ, ನಾನು ಅಂತಲ್ಲ, ಪ್ರಭಾವಶಾಲಿ ಮಾತುಗಳನ್ನು ಆಡಬಲ್ಲ ಯಾರಿಂದಲಾದರೂ ಕೂಡ ಎಷ್ಟೋ ಒಳ್ಳೆಯ ಕೆಲಸಗಳು ನಡೀತವೆ. ನಮ್ಮದೇ ಸಮುದಾಯದ ಒಬ್ಬ ಮೂರ್ಖ ಕೇಳಿದ್ದ ನನ್ನ ಹತ್ರ, ಮಾತಾಡುವುದು ಸಮಾಜ ಸೇವೆ ಅಲ್ಲ ಅಂತ ಹೇಳಿದ್ದ. ಆ ಅಯೋಗ್ಯನಿಗೆ ಇನ್ನೇನು ಸ್ವಲ್ಪ ದಿವಸದಲ್ಲಿ ಉತ್ತರ ಕೊಡುತ್ತೇನೆ ಸಾಕ್ಷಿ ಸಮೇತ. ಯಾಕೆ ಇಂಥ ತೀಕ್ಷ್ಣ ಮಾತುಗಳನ್ನು ಆಡ್ತೇನೆ ಗೊತ್ತಾ, ಪಕ್ಕದ ಕಾಸರಗೋಡಿನಲ್ಲಿರುವಂತಹ ಒಬ್ಬಾಕೆ ಹೆಣ್ಣು ಮಗಳು BM.Tech ಪದವೀಧರೆ, ಅಮೆರಿಕಾದಲ್ಲಿ ಬೆಂಗಳೂರಿನಲ್ಲಿ ಉದ್ಯೋಗ ಮಾಡಿದಂಥವಳಿಗೆ ಮದುವೆ ಮಾಡುತ್ತಾರೆ. ಸಾಂಸಾರಿಕ ಬದುಕಿನ ಗೊಂದಲದಿಂದ 3-4 ವರ್ಷಗಳ ಕಾಲ ಹೋರಾಟ ಮಾಡುತ್ತಾಳೆ. ಕೊನೆಗೊಂದು ದಿವಸ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಂತ ತೀರ್ಮಾನ ಮಾಡುತ್ತಾಳೆ. ಇನ್ನೇನು ರಾತ್ರಿ ಆತ್ಮಹತ್ಯೆ ಮಾಡಿಕೊಳ್ಬೇಕು, ಎಲ್ಲ ತಯಾರು ಮಾಡಿಟ್ಟಿದ್ದಾಳೆ. ರಾತ್ರಿ 7:30-8 ಗಂಟೆಗೆ ಮೊಬೈಲ್ ನೋಡಬೇಕಿದ್ರೆ ಮಾತೃವಂದನ ಕಾರ್ಯಕ್ರಮದ ವಿಡಿಯೋ ಬಂತು. ಏನೋ ಹೇಳ್ತಾರೆ ಅಂತ ಕಿವಿ ಕೊಟ್ಟ ಹುಡುಗಿ ಆ ಪೂರ್ತಿ ವಿಡಿಯೋವನ್ನು ಕೇಳ್ತಾಳೆ. ಕೇಳಿದವಳೆ ಯೋಚನೆ ಮಾಡ್ತಾಳೆ, ನಾನು ಖಂಡಿತ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಅಂತ ಆತ್ಮಹತ್ಯೆ ಕ್ಯಾನ್ಸಲ್ ಮಾಡಿ ಇವತ್ತಿಗೆ 13 ಲಕ್ಷ ರೂಪಾಯಿ ಖರ್ಚು ಮಾಡಿ ಸ್ವಂತ ಉದ್ಯಮ ಮಾಡಿಕೊಂಡು ಇವತ್ತೂ ಕಾಸರಗೋಡಿನಲ್ಲಿದ್ದಾಳೆ. ನಾನು ಯಾಕೆ ಇದನ್ನು ನಿಮ್ಮ ಮುಂದೆ ಹೇಳ್ತೇನೆ ಅಂದ್ರೆ ಅಲ್ಲಿ ಯಾವನೋ ಆ ಮೂರ್ಖ ಕೇಳಿದ್ನಲ್ಲ, ಮಾತು ಸಮಾಜ ಸೇವೆ ಅಲ್ಲ ಅಂತ, ಅವನು ಬಂದು ಇವತ್ತು ಆ ಹೆಣ್ಣುಮಗಳ ಹತ್ರ ಕೇಳಬೇಕು, ಮಾತನ್ನು ಹೇಗೆ ಬದಲಿಸಿತು ನಿನ್ನ ಬದುಕನ್ನು ಅಂತ ಕೇಳಬೇಕು. ನಾನು ಇಷ್ಟು ನಿಷ್ಠುರವಾಗಿ ಮೂರ್ಖ ಮುಟ್ಟಾಳ ಅಂತ ಹೇಳ್ತಿದ್ದೇನಲ್ಲ,
ಆ ವ್ಯಕ್ತಿಯ ಹೆಸರು ಹೇಳಲಿಕ್ಕೆ ಭಯ ಏನೇನೂ ಇಲ್ಲ ನನಗೆ. ಯಾಕಂದ್ರೆ ಒಂದು ಹೇಳಿದಾಗ ಒಮ್ಮೆ ಸುತ್ತುವರೆದು ದೊಡ್ಡ ಈ ಬೇಟೆಗೆ ಹೋಗುವ ನಾಯಿಗಳ ಥರ ಸುತ್ತುವರೆದಿದ್ರು, ಭಯ ಏನೂ ಇಲ್ಲ ನನಗೆ. ಆದರೆ ಒಬ್ಬ ವ್ಯಕ್ತಿಯನ್ನು ಸಾಮಾಜಿಕವಾಗಿ ಅವಮಾನ ಮಾಡುವುದು ಮತ್ತೆ ಅವನನ್ನು ಕೊಲೆ ಮಾಡುವುದು ಎರಡು ಒಂದೇ ಆದದ್ದರಿಂದ ಅವನನ್ನು ಕೊಲೆ ಮಾಡೋದಿಲ್ಲ. ಯಾಕೆಂದ್ರೆ ಅವನ ನರಳಿಯೇ ಸಾಯಬೇಕು. ಇಂಥದ್ದನ್ನು ನೋಡ್ತಾ ಅವನಿಗೆ ಹೊಡ್ಕೊಳ್ಬೇಕವ. ಅದಕ್ಕೋಸ್ಕರ ಅವನ ಹೆಸರನ್ನು ನಾನು ಹೇಳ್ತಾ ಇಲ್ಲ. ಈ ಮಾತನ್ನು ಯಾಕೆ ನಿಮ್ಮ ಮುಂದೆ ಹೇಳ್ತೇನೆ ಅಂದ್ರೆ, ಮಕ್ಕಳೇ, ನೀವು ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಹೊರಟಾಗ ನಿಮ್ಗೆ ಹೇಳುವುದಕ್ಕೆ ಬರ್ತಾರೆ, ನೀನೇನು ದೊಡ್ಡ ಸಮಾಜ ಉದ್ಧಾರ ಮಾಡ್ತೀಯಾ, ನೀನೇನು ಕಲ್ತು ಊರು ಉದ್ಧಾರ ಮಾಡ್ತೀಯಾ, ನಿನಗೆ ಬೇರೆ ಕೆಲಸ ಇಲ್ವಾ, ಅದು ಬಿಟ್ಟು ಇನ್ನೇನೋ ಮಾಡು. ನಿಮ್ಮ ದಾರಿಯನ್ನು ತಪ್ಪಿಸುವವರು ಬರ್ತಾರೆ. ಈ ಹೊಡೆತ ನಾನು ನೋಡಿದ್ದೇನೆ, ಈ ಮಾತುಗಳನ್ನು ನಾನು ಕೇಳಿದ್ದೇನೆ. ಆದ್ರಿಂದ ನಾನು ಹೇಳ್ತಾ ಇರೋದು, ಇಂಥವರ ನಡುವೆ ನಾವು ಗೆಲ್ಲಬೇಕಾದ್ರೆ ನಿರಂತರವಾದ ಪ್ರಯತ್ನ ಬೇಕು, ಆತ್ಮವಿಶ್ವಾಸ ಗಟ್ಟಿಯಾಗಿರಬೇಕು. ನಿಜವಾದ ಜೀವನ ಇರುವುದು ಎಲ್ಲಿ ಅಂತ ಕೇಳಿದರೆ, ನಮ್ಮನ್ನು ಹೊಗಳುವವರ ನಡುವೆ ಬದುಕುವುದಲ್ಲ. ಅಲ್ಲಿ ಇಲ್ಲಿ ಎಲ್ಲಿ ಸಿಗ್ತಾನಿವ, ಏನು ಮಾಡ್ತಾನೆ, ಎಲ್ಲಿ ಹೋಗ್ತಾನೆ ಅಂತ ನಮ್ಮನ್ನು ಕಾಯ್ತಾ ಇರ್ತಾರಲ್ಲ, ಅಂಥವರ ನಡುವೆ ಅಂಥವರ ಸಂಚನ್ನು ಮೀರಿ ಬೆಳೆಯುವುದೇ ನಿಜವಾದಂತಹ ಯೋಗ್ಯತೆ. ಅದಕ್ಕಾಗಿ ಮೊದಲು ಮಾನಸಿಕವಾಗಿ ನೀವು ಗಟ್ಟಿಗರಾಗಬೇಕು. ಭಾರತದ ಕತೆ ಎಲ್ಲವರೇ ಬಂದು ನಿಂತು. ಮೊನ್ನೆ ಅಮೆರಿಕದವ್ರು ಹೇಳಿಸಿಲ್ಲ, ಸುಂಕ ಏರಿಸಿ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂದ್ರಲ್ಲ. ಏನು ಮಾಡಿದ್ರು ದೇಶದ ಪ್ರಧಾನಿ? ಕೊಟ್ರಲ್ಲ ಉತ್ತರ, ಹೀಗೆ ಬದುಕು. ಆದ್ದರಿಂದ ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ. ನಿಮಗೆ ಇಂತಹ ಅಡ್ಡದಾರಿಯಲ್ಲಿ ಬಂದು ಉಪದೇಶ ಮಾಡುವವರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬೇಡಿ. ಆತ್ಮವಿಶ್ವಾಸದಿಂದ ಮುಂದೆ ಹೋಗಿ. ಅದಕ್ಕಾಗಿ ನಾನು ಹೇಳಿದ್ದು, ಇಂತಹ ಮೂರ್ಖರ ಸಂತೆಯ ನಡುವೆ ನಾವು ಎದ್ದು ನಿಲ್ಲಬೇಕಾದಂಥ ಅವಶ್ಯಕತೆ ಇದೆ. ಇದು ಒಂದನೇದು. ಎರಡನೇದು, ತಾಯಿ ತಂದೆಗಳ ಕಥೆ. ನಾನು ಇಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದಾರೆ, ನಾವೆಲ್ಲ ತುಂಬ ದೊಡ್ಡವರು ಇದ್ದೇವೆ. ನಾವು ಕೂತು ಒಮ್ಮೆ ಯೋಚನೆ ಮಾಡಬೇಕು. ಇವತ್ತು ನನ್ನ ಮಗ ನನ್ನ ಮಗಳು ನನಗೆ ನಮಸ್ಕಾರ ಮಾಡಬೇಕು, ನನ್ನ ಹತ್ರ ಪ್ರೀತಿಯಿಂದ ಮಾತಾಡಬೇಕು ಅಂತ ಯೋಚನೆ ಮಾಡುವ ಅಪ್ಪ ಅಮ್ಮ, ಒಂದು ಕ್ಷಣ ನಾವು ಯೋಚನೆ ಮಾಡುವ, ನಮ್ಮ ಅಪ್ಪ ಅಮ್ಮನ ಜೊತೆ ನಾವು ಹೇಗೆ ನಡ್ಕೊಂಡೆವು. ನನ್ನ ಮಗ ನನ್ನ ಮಗಳು 100ಕ್ಕೆ 100 ಬರಲೇಬೇಕು, ಎಲ್ಲ ಸ್ಪರ್ಧೆಗಳಲ್ಲಿ ಬಹುಮಾನ ತರಬೇಕು ಅಂತ ನಿರೀಕ್ಷೆ ಮಾಡಿ ಒತ್ತಾಯ ಮಾಡುವ ಅಪ್ಪ ಅಮ್ಮ, ಒಮ್ಮೆ ನೀವು ಓದಿದ ನಿಮ್ಮ ಪ್ರೋಗ್ರೆಸ್ ರಿಪೋರ್ಟನ್ನು ನೆನಪು ಮಾಡಿಕೊಂಡ್ರೆ ಅಲ್ಲಿ ಎಷ್ಟು ಕೆಂಪು ಗೆರೆ ಇತ್ತು ಅಂತ ಒಮ್ಮೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಹಾಗಿದ್ರೆ ನಮಗೆ ಕೆಂಪು ಗೆರೆ ಬಿತ್ತು, ಮಕ್ಕಳು ಮೇಲೆ ಬರಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪಾ ಕೇಳಿದರೆ ಖಂಡಿತ ತಪ್ಪಲ್ಲ. ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವಿದ್ಯಾರ್ಥಿನಿಗೂ ಅವರದ್ದೇ ಆದ ಸಾಮರ್ಥ್ಯ ಇದೆ. ಫೇಸ್ಬುಕ್ ಒಂದು ಫೋಟೋ ಹಾಕಿದ್ದ, ಒಂದು ಮರ, ಅದರಲ್ಲಿ ಬಾಳೆಗೊನೆ, ಎಳನೀರು, ಮಾವಿನಕಾಯಿ, ಗೇರು ಹಣ್ಣು ಎಲ್ಲವೂ ಇತ್ತು ಅದರಲ್ಲಿ. ಅವ ಕೆಳಗೆ ಬರೀತಾನೆ, ಇದು ಇವತ್ತಿನ ಪೋಷಕರ ಮನಸ್ಥಿತಿ ಅಂತ. ಇರೋದು ಒಬ್ಬ ಮಗ, ಒಬ್ಬಳು ಮಗಳು. ಅವಳು ಕ್ಲಾಸಲ್ಲಿ 100ಕ್ಕೆ 100 ಮಾರ್ಕ್ ಬರಬೇಕು. ಅವಳಿಗೆ ಇನ್ನು ಭರತನಾಟ್ಯಕ್ಕೆ ಹೋಗಬೇಕು, ಕರಾಟೆ ಕ್ಲಾಸಿಗೆ ಸೇರಬೇಕು, ರಂಗೋಲಿ ಮಾಡಬೇಕು, ಇನ್ನೇನು ಅಲ್ಲಿ ಹಾಡೋ ಸ್ಪರ್ಧೆ ಇದ್ರೆ ಅಲ್ಲಿ ಬಹುಮಾನ ತಗೊಳ್ಬೇಕು. ಆ ಹುಡುಗಿ ಏನು ಮಾಡಬೇಕು, ಆ ಹುಡುಗ ಏನು ಮಾಡಬೇಕು? ಆದ್ದರಿಂದ ನಮಗಿರುವ ಎಲ್ಲ ಕಲ್ಪನೆಗಳನ್ನು ಮಕ್ಕಳ ಮೇಲೆ ಹೇರುವುದಲ್ಲ, ಅವರಿಗೆ ಸಹಜವಾಗಿ ಇರುವಂತಹ ಆಸಕ್ತಿಯ ಕ್ಷೇತ್ರದಲ್ಲಿ ಅವರನ್ನ ಬೆಳೆಸುವುದಕ್ಕೆ ನಮ್ಮ ಪ್ರಯತ್ನ ಇದ್ದರೆ ಆ ಮಕ್ಕಳು ಖಂಡಿತವಾಗಿಯೂ ಯಶಸ್ಸಾಗ್ತಾರೆ. ಅದಕ್ಕೆ ಪೂರಕವಾದಂತಹ ಮಾಹಿತಿಗಳನ್ನು ಇವತ್ತು ಸಮಾಜ ಕೊಡ್ತಾ ಇದೆ. ಅಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಪುರಂದರ ಪುರೋಹಿತರು ಮತ್ತು ಅವರ ಜೊತೆಗೆ ನಿಂತಹ ಎಲ್ಲರಿಗೆ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಅಮ್ಮನ ಕತೆ ಬಂತಲ್ಲ, ನಾನು ಇನ್ನೊಂದು ಘಟನೆ ವಿಷಯ ನಿಮ್ಮ ಮುಂದೆ ಸ್ಪಷ್ಟವಾಗಿ ಹೇಳಿಬಿಡುತ್ತೇನೆ. ನಾನು ಮುಂದಕ್ಕೆ ಹೇಳ್ತಾ ಹೋಗುವಂತಹ ಎಲ್ಲ ಘಟನೆಗಳಲ್ಲೂ ಕೂಡ 100ರಲ್ಲಿ 99 ನಮ್ಮ ಕಣ್ಣ ಮುಂದಿರುವಂತಹ ಉದಾಹರಣೆಗಳೇ. ಆದರೆ ನಾನು ಊರಿನ ಹೆಸರನ್ನು ಉಲ್ಲೇಖ ಮಾಡುವುದಿಲ್ಲ ಅಂತ ಕಳೆದ ಗುರುಪೂರ್ಣಿಮೆಯ ದಿನ ತೀರ್ಮಾನ ಮಾಡಿದ್ದೆ. ಯಾಕೆ ಮಾಡಿದ್ದೆ ಅಂತ ಕೇಳಿದ್ರೆ, ನಾನೇ ಮಾತಾಡಿದಂತಹ ಒಂದು ವಿಡಿಯೋ ಒಂದೇ ದಿನದಲ್ಲಿ 10 ಲಕ್ಷ ಜನ ನೋಡಿದ್ರು ಅಂತ ನನಗೆ ಚಾನೆಲ್ನವರು ಕಳಿಸಿಕೊಟ್ರು. ನನಗೆ ಆವಾಗ ಅನ್ನಿಸ್ತು, ಒಂದು ದಿನದಲ್ಲಿ ನನ್ನ ಮಾತುಗಳನ್ನು 10 ಲಕ್ಷ ಜನ ಕೇಳಿದ್ರೆ
ಅಷ್ಟು ಬಾರಿ ಅದೇ ಊರಿನ ಹೆಸರನ್ನು ಜನ ಕೇಳಿರ್ತಾರಲ್ಲ. ಉದಾಹರಣೆಗೆ ನಾನು ಹೇಳಬೇಕು ಅಂತಂದ್ರೆ, ಇದೇ ಮೂಡಬಿದಿರೆ ಅಂತ ಒಂದು ಹೆಸರನ್ನು ನಾನು ಉಲ್ಲೇಖ ಮಾಡಿದ್ರೆ, ಮೂಡಬಿದಿರೆಯಲ್ಲಿ 1000 ಕಂಬದ ಬಸದಿ ಇದೆ, ಆಳ್ವಾಸ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಅಯ್ಯ ಜಗದ್ಗುರು ನಾಗಲಿಂಗ ಸ್ವಾಮಿಗಳ ಪಾವನ ಸನ್ನಿಧಾನ ಇದೆ, ಅನೇಕ ಇಲ್ಲಿ ಆಸುಪಾಸಿನಲ್ಲಿ ಮೂಡಬಿದಿರೆಯ ಆಸುಪಾಸಲ್ಲಿ ಅಶ್ವತ್ಥಪುರ ಬಾಬರಾಯಾಚಾರ್ಯ ಅನ್ನುವಂಥವ್ರು ಇದ್ದಾರೆ. ಇವತ್ತು ಕೇಳಿದರೆ ಕಲ್ಲಮುಣುಕೂರಿನ ಹರೀಶ್ ಅನ್ನೋ ಹುಡುಗರ ಅಷ್ಟಾಂತರದಲ್ಲಿ ಹೆಸರನ್ನ ಮಾಡಿದ್ದಾರೆ. ಇಂಥ 1000 ಸಂಗತಿಗಳು ಈ ಮೂಡಬಿದಿರೆಯ ಸುತ್ತ ಇರಬೇಕಿದ್ರೆ ನಾವು ಒಳ್ಳೆಯ ವಿಚಾರಗಳನ್ನು ಹೇಳಲಿಕ್ಕೆ ಮಾತ್ರ ಮೂಡಬಿದಿರೆ ಅನ್ನಬೇಕೇ ಹೊರತು, ಅಲ್ಲಿಯಾರೋ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದಾಗೆ ಅನೈತಿಕ ಸಂಬಂಧ ಮಾಡಿದ್ದಕ್ಕೆ, ಇಲ್ಲಿಯಾರೋ ಮನೆ ಹಾಳು ಕೆಲಸ ಮಾಡಿ ರೌಡಿಸಮ್ ಮಾಡಿದ್ದಕ್ಕೆಲ್ಲ ಮೂಡಬಿದಿರೆ ಹೆಸರು ಹೇಳಬಾರದು. ಆ ಕಾರಣಕ್ಕೆ ನಿಮ್ಮ ಮಾಹಿತಿಗಾಗಿ ಕೆಲವು ಘಟನೆಗಳನ್ನು ಉಲ್ಲೇಖ ಮಾಡಬಹುದಾದರೂ ಕೂಡ ಕೆಟ್ಟ ಘಟನೆಗಳು ಎಲ್ಲಿ ನಡೆದದ್ದು ಅಂತ ನಾನು ಊರಿನ ಹೆಸರನ್ನು ಹೇಳುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ. ಇದರ ಇನ್ನೊಂದು ಮುಖ ಏನು ಅಂದರೆ, ಮಕ್ಕಳೇ, ಇಲ್ಲಿ ಯಾರೆಲ್ಲ ಇವತ್ತು ಬಂದು ಸೇರಿದ್ದೀರಿ, ನಾಳೆ ನಿಮ್ಮ ಹೆಸರಿನ ಜೊತೆ ನಿಮ್ಮ ಊರಿನ ಹೆಸರು ಇರಬೇಕು. ಯಾಕೆ ಅಂದರೆ ನಾಳೆ ಗೌರವದಿಂದ ಲೋಕ ನಿಮ್ಮನ್ನು ನೋಡುವಂತೆ ನೀವು ಬೆಳೀಬೇಕು. ಮುಂದುವರೆದು ನಾನು ಮಾತಾಡಬೇಕಾದ್ದು ಮತ್ತೆ ಅಮ್ಮನ ಕಥೆಗೆ ಬರ್ತೇನೆ. ಇತ್ತೀಚೆಗೆ ಒಂದು ದೊಡ್ಡ ಸುದ್ದಿ ಹರಡಿತ್ತು. ಏನಾಗಿತ್ತು ಅಂತ ಕೇಳಿದರೆ, ಒಬ್ಬರು ಟೀಚರ್ ಅವರ ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದಂತಹ 2 ಮಕ್ಕಳು 20ನೇ ವಯಸ್ಸಿಗೆ ಅಪ್ಪ ಅಮ್ಮ ಆಗಿಬಿಟ್ರು ಅಂತ ಪ್ರಚಾರ ಆಯಿತು. ಹೋಗಿ ಆ ತಪ್ಪು ಕೆಲಸ ಮಾಡಿದ ಮೂರ್ಖ ಹುಡುಗನನ್ನು ಹೋಗಿ ಹೇಳಿದ್ರೆ, ಆ ಮಗುವಿಗೆ ನಾನೇ ಅಪ್ಪ ಅಂತ ಹೇಗೆ ಹೇಳ್ತೀರಿ, ಅವ್ರಿಗೆ ಮತ್ತೆ 4 ಜನ ಇದ್ರು ಅಂತೇನೋ ಬೊಗಳ್ತಾನಂತ. ಯೋಚನೆ ಮಾಡಿ, ಆ ಹುಡುಗನ ತಾಯಿ ಒಂದು ಶಾಲೆಯಲ್ಲಿ ಶಿಕ್ಷಕಿ. ನಾಳೆ ಸಮುದಾಯ ಮುಂದೆ ನಿಂತು ಟೀಚರ್ 1000 ಮಕ್ಕಳಿಗೆ ಪಾಠ ಮಾಡ್ತೀರಿ, ನಿಮ್ಮ ಮಗ ಮಾಡಿದ ಕೆಲಸ ಏನು ಅಂತ ಕೈ ತೋರಿಸಿದ್ರೆ ಆ ಅಮ್ಮ ಏನ್ ಮಾಡಬೇಕು? ಆ ಅಮ್ಮ ಏನ್ ಮಾಡಬೇಕು? ತಪ್ಪು ಯಾರದು? ಅಮ್ಮ ಹೇಳಿದ್ಲ ತಪ್ಪು ಮಾಡು ಅಂತ. ಹಾಗಿದ್ರೆ ಒಬ್ಬಾಕೆ ತಾಯಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ಮಕ್ಕಳು ತಪ್ಪು ಮಾಡಿದರೆ ಮಕ್ಕಳ ಕಾರಣದಿಂದ ಅಮ್ಮನನ್ನು ತೋರಿಸ್ತಾರೆ. ಮಕ್ಕಳೇ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಿ ನಿಮ್ಮ ಅಮ್ಮನನ್ನು ತೋರಿಸುವ ಹಾಗೆ ಮಾಡಿ. ದಯವಿಟ್ಟು ಜೀವನದಲ್ಲಿ ದಾರಿ ಒಂದು ತಪ್ಪುಬೇಡಿ. ಇದು 1ನೇ ವಿಷಯ. 2ನೇದು, ಇತ್ತೀಚಿನ ದಿನಗಳಲ್ಲಿ ಈ ಫೇಸ್ಬುಕ್ ಬಂತು, ಇನ್ಸ್ಟಾಗ್ರಾಮ್ ಬಂತು. ನೋಡ್ತಾ ನೋಡ್ತಾ 7ನೇ ಕ್ಲಾಸು 8ನೇ ಕ್ಲಾಸ್ನಿಂದ ಹಿಡಿದು ಡಿಗ್ರಿವರೆಗಿನ ಮಕ್ಕಳ ಪ್ರೀತಿ ಪ್ರೇಮ ಪ್ರಕರಣಗಳು ವರದಿಯಾಗುತ್ತಾ ಇರ್ತವೆ. ದಯವಿಟ್ಟು ನಾನು ಹೆಣ್ಣು ಮಕ್ಕಳಲ್ಲಿ ವಿನಂತಿ ಮಾಡೋದೇನು ಅಂತಂದ್ರೆ, ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ನಾವೆಲ್ಲ ವಯಸ್ಸು ದಾಟಿಯೇ ಬಂದಿದ್ದೇವೆ. ಅಲ್ಲೆಲ್ಲೋ ಶಾಲೆಯ ಜಗಲಿಯಲ್ಲಿ ಒಬ್ಬಾಕೆ ಚಂದದ ಹುಡುಗಿ ಹೋಗ್ತಾ ಹೋಗ್ತಾ ನಮ್ಮನ್ನು ನೋಡಿ ನೆಗಾಡಿ ಬಿಟ್ರೆ ಅವಳೇ ನನ್ನ ಬದುಕಿನ ಸರ್ವಸ್ವ ಅನ್ನೋ ಭ್ರಮೆ ಹುಡುಗರಿಗೆ ತಲೆಗೆ ಬಂದು ಬಿಡುತ್ತದೆ. ಅವಳೇ ಹೀರೋಯಿನ್ ಅಂತ ಅನ್ಸ್ಬಿಡ್ತದೆ. ಅವಳೇ ಕನವರಿಸ್ತಾಳೆ. ಅವಳ ಹೆಸರಿನ ಅಕ್ಷರ ಕಂಡಾಗಲೆಲ್ಲ ಏನೋ ಒಂಥರ ರೋಮಾಂಚನ ಅನ್ನಿಸ್ತದೆ. ಅವಳ ಹೆಸರು ಪೆನ್ನಲ್ಲಿ ಬರ್ಕೊಂಡದ್ದು ಸಾಲದೆ ಇನ್ನೇನು ಕೈಕಾಲು ಬ್ಲೇಡ್ ಎಲ್ಲ ಕೊಯ್ದುಕೊಂಡಂತ ಹುಚ್ಚು ಹುಡುಗರಿದ್ದಾರೆ. ಒಂದು ಶಾಲೆ ನಡೆದಿತ್ತದು. ಇಲ್ಲ ಈ ಕಡೆಯಿಂದ ಅಪ್ಪ ತೆಗೆಸಿಕೊಟ್ಟ ಬೈಕು ಅಥವಾ ಇನ್ಯಾರದ್ದೋ ಬೈಕ್ ಹಿಡ್ಕೊಂಡು ಹುಚ್ಚಾಗಿ ಕಟ್ಟಿಂಗ್ ಮಾಡಿಕೊಂಡು ತಲೆ ಕೂದಲು ಕೆದರ್ಕೊಂಡು ದೊಡ್ಡ ಮೊಬೈಲ್ ಹಿಡ್ಕೊಂಡು ರಸ್ತೆ ಬದಿಯಲ್ಲಿ ಹಲಕಿಸಲಿಕ್ಕೆ ಒಬ್ಬ ಹುಡುಗ ನಿಂತರೆ ಅವನೇ ನನ್ನ ಹೀರೋ ಅನ್ನುವ ಭ್ರಮೆಗೆ ಹೆಣ್ಣುಮಕ್ಕಳು ಒಳಗಾಗ್ಬಿಡ್ತಾರೆ. ಇದೇ ಕಾರಣಕ್ಕೆ ಸಂಪರ್ಕ ಸಾಧಿಸಿ ಮಾತನಾಡಿ ಇನ್ಯಾವುದೋ ಕಾರಣಕ್ಕೆ ನಂಬರ್ ತಗೊಂಡು ಅದು ಪ್ರೀತಿ ಪ್ರೇಮ ಅಂತ ಬರ್ತದೆ. ಕೊನೆಗಾಗುವಾಗ ಅಪ್ಪ ಅಮ್ಮ ಹೇಳಿದ್ದು ಕೇಳದೆ ನಿಮ್ಮ ಜೀವನದ ದಾರಿಯನ್ನು ನೀವು ನೋಡಿಕೊಂಡ್ರೆ ಫೇಸ್ಬುಕ್ಕಲ್ಲಿ ಅಲ್ಲಲ್ಲಿ ಬರ್ತಾ ಇದೆ. 2 ದಿವಸಕ್ಕೆ ಕರ್ಕೊಂಡೋದವನು 2 ದಿವಸ ಹೆಣ್ಣು ಮಗಳನ್ನು ಜೊತೆಗಿಟ್ಟುಕೊಂಡು ಮರುದಿವಸ ಬೆಳಗಾದ್ರೆ ಬೂಟ್ ಕಾಲಲ್ಲಿ ಒದ್ದು ಅವಳ ಕುತ್ತಿಗೆಯನ್ನು ಒತ್ತಿ ಹಿಡಿದು ಉಸಿರುಗಟ್ಟಿ ತಲೆಗೂದಲು ಹಿಡಿದು ಕೊಂದು ಹಾಕಿದ ದೃಶ್ಯಗಳನ್ನು ನಾವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೇವೆ. ಇದು ತಾತ್ಕಾಲಿಕವಾದ ಆಕರ್ಷಣೆಯ ಪರಿಣಾಮ. ಆದ್ದರಿಂದ ಯಾವತ್ತೂ ಕೂಡ ಬದುಕಿನಲ್ಲಿ ತಾತ್ಕಾಲಿಕವಾದ ಖುಷಿಯೇ ಬದುಕಿನ ಸತ್ಯ ಅನ್ನುವ ಭ್ರಮೆಯಲ್ಲಿ ಒಳಗಾಗಬೇಡಿ. ಯಾಕೆ ಅಂತಂದ್ರೆ ನಿಮ್ಮನ್ನು ಸಾಕಿ ಸಲಹಿ ಇಷ್ಟು ಎತ್ತರಕ್ಕೆ ಬೆಳೆಸಿದ ಅಪ್ಪ ಅಮ್ಮನಿಗೆ ನಿಮ್ಮ ಭವಿಷ್ಯ ಹೇಗಿರಬೇಕು ಅಂತ ಕನಸಿದೆ. ಅವ್ರು ಮಾಡ್ತಾರೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು. ಮಾತ್ರ ಅಲ್ಲ, ಎಲ್ಲೋ 8ನೇ ಕ್ಲಾಸು 10ನೇ ಕ್ಲಾಸಲ್ಲಿ ಓದ್ತಾ ಇರುವ ನಿಮಗೆ ಮಾಸ್ಟರ್ ಡಿಗ್ರಿಯ ಪುಸ್ತಕ ತಂದು ಕೊಟ್ರೆ ಈಗ ಪರೀಕ್ಷೆ ಬರೀಲಿಕ್ಕೆ ಆಗುವುದಿಲ್ಲ ಮಕ್ಕಳೇ. ಇನ್ನೇನು 10-15 ವಯಸ್ಸಿನಲ್ಲಿರುವ ನಿಮಗೆ
35-40 ಸಾಂಸಾರಿಕ ಬದುಕಿನ ಪಾಠ ಈಗ ಬೇಕಾದದ್ದಿಲ್ಲ, ಆ ಹೊತ್ತಿಗಾಗುವಾಗ ಓದಬಹುದಂತೆ. ಹಾಗಾಗಿ ಯಾವತ್ತೂ ಕೂಡ ಮನೆಯಲ್ಲಿ ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ವೈಯಕ್ತಿಕ ಇಂತಹ ನಿರ್ಧಾರಗಳಿಗೆ ಬರಬೇಡಿ. ಬಂದ್ರೆ ಪರಿಣಾಮ ಏನಾಗ್ತದೆ ಅಂತ ಕೇಳಬಹುದು ನೀವು. 5 ಜನ ಹುಡುಗರು ಬಂದು ಕರೆದ್ರಂತೆ ಹುಡುಗಿನು, ಅವರದೇ ಕ್ಲಾಸ್ನ ಹುಡುಗಿ, ನಮ್ಮ ಬರ್ತ್ಡೇ ಬಾ ಪಾರ್ಟಿ ಇದೆ ಅಂತ ಕರ್ಕೊಂಡೋದ್ರು. ಇನ್ನೋವಾ ಕಾರಲ್ಲಿ ಎಲ್ಲೆಲ್ಲೋ ಕರ್ಕೊಂಡೋಗಿ ಬರ್ತ್ಡೇ ಪಾರ್ಟಿ ಕೊಡ್ಲಿಲ್ಲ, 5 ಜನ ಹುಡುಗರು ಸೇರಿ ಅವಳನ್ನು ಅತ್ಯಾಚಾರ ಮಾಡಿ ಬಿಸಾಡಿ ಬಿಡುತ್ತಾರೆ. ಆ ಹೆಣ್ಣು ಮಗಳಿಗೆ ಇವತ್ತು ಸಮಾಜದಲ್ಲಿ ತೋರಿಸೋದಕ್ಕೆ ಮುಖ ಇಲ್ಲ. ಯಾರ ಕಾರಣ ಇದಕ್ಕೆ ಹೇಳಿದ್ರೆ ಅಲ್ಲಲ್ಲಿ ಸುದ್ದಿ ಆಗೋದು ಹೇಗೆ? ಆ ಹುಡುಗ ತಪ್ಪು ಮಾಡದ, ಹಾಗೆ ಮಾಡಿದ, ಹೀಗೆ ಮಾಡದ ಅಂತ ಇದ್ದದ್ರಲ್ಲಿ ಚಂದದ ಫೋಟೋ ತೆಗೆದು ಅವನ ಇಡೀ ಜಾತಕ ಪತ್ರಿಕೆಯಲ್ಲಿ ಬರ್ತದೆ. ಹೆಣ್ಮಗಳು ಅವಳನ್ನು ಸಂತ್ರಸ್ತೆ ಅಂತ ಅವಳನ್ನು ಮೂಲೆಯಲ್ಲಿ ಕೂರಿಸಿ ಫೋಟೋ ಮುಖ ಬ್ಲರ್ ಮಾಡಿ ಹೆಸರು ಬದಲಾಯಿಸಲಾಗಿದೆ ಅಂತ ಪತ್ರಿಕೆಯಲ್ಲಿ ಬರ್ತದೆ. ನೆನಪಿಟ್ಟುಕೊಳ್ಳಿ, ಒಬ್ಬಾತ ತಂದೆ ಇನ್ಯಾರದ್ದೋ ಮನೆಯಲ್ಲಿ ದುಡಿದು, ಇನ್ಯಾವುದೋ ಫ್ಯಾಕ್ಟರಿಯಲ್ಲಿ ಬೆಳಗಿಂದ ಸಾಯಂಕಾಲದವರೆಗೆ ದುಡಿದು ನನ್ನ ಮಗಳಿಗೆ ಓದ್ಲಿಕ್ಕೆ ಬೇಕು ಅಂತ ಒಂದು ಚಂದದ ಮೊಬೈಲ್ ಫೋನ್ ತಂದು ಕೊಟ್ಟದ್ದು ಹೆಣ್ಣು ಮಗಳಿಗೆ ಓದ್ಲಿಕ್ಕೆ ಹೊರತು ಯಾವನೋ ಮೂರ್ಖನಿಗೆ ಮೆಸೇಜ್ ಮಾಡಿ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದಿದ್ದಾಗೆ ನಾವೇನೋ ಮಾಡುವ ಅಂತ ಹೇಳ್ಕೊಳ್ಳೋದಕ್ಕಲ್ವಲ್ಲ. ಅರ್ಥ ಮಾಡಿಕೊಳ್ಳಬೇಕಾದವರು ಯಾರು ಅಂದ್ರೆ ಅಪ್ಪ ಅಮ್ಮನಿಗೆ ಎಲ್ಲರೂ ಬೈತಾರೆ. ಮಕ್ಕಳೇ, ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಿ. ವಿದ್ಯಾರ್ಥಿಗಳು ಸಮಾಜದಲ್ಲಿ ದಾರಿ ತಪ್ಪಿದಾಗ ಅನೇಕರು ಭಾಷಣ ಬಿಡ್ತಾರೆ. ಅಪ್ಪ ಅಮ್ಮ ಸಂಸ್ಕಾರ ಕಲಿಸ್ಬೇಕಿತ್ತು, ಅಪ್ಪ ಅಮ್ಮ ಹೇಳಬೇಕಿತ್ತು. ಹೌದಲ್ಲ, ಅಪ್ಪ ಅಮ್ಮ ಕಲಿಸ್ಬೇಕಿತ್ತು, ಹೌದು. ಒಂದು ಗೂಡಿನಲ್ಲಿರುವಂತಹ ಪುಟ್ಟ ಹಕ್ಕಿಗೆ ರೆಕ್ಕೆ ಗಟ್ಟಿಯಾಗುವ ತನಕ ಮಾತ್ರ ತಾಯಿ ಹಕ್ಕಿ ತಂದು ಬಾಯಿಗೆ ಕೊಡುತ್ತದೆ. ಗೂಡಿನಿಂದ ಹೊರಗೆ ಬಿದ್ದ ಹಕ್ಕಿ ತನ್ನ ಆಹಾರವನ್ನು ತಾನೇ ಹುಡುಕ್ತದೆ. ನೀವು ಕೂಡ ಅಷ್ಟೇ. 7-8ನೇ ಕ್ಲಾಸ್ನವರೆಗೆ ಬರಬೇಕಿದ್ರೆ ನಿಮ್ಮನ್ನು ಕೈ ಹಿಡ್ಕೊಂಡು ಬಸ್ ಹತ್ತಿಸ್ತಾರೆ. ಬಸ್ಸಿಂದ ಇಳಿದಾಗ ನಿಮ್ಮ ಚೀಲ ಹಿಡ್ಕೊಂಡು ಬರ್ತಾರೆ. ನಿಮ್ಮಪ್ಪ ಶಾಲೆಗೆ ಬಿಟ್ಟು ಬಂದಿದ್ದಾರೆ. ನೀವೇ ಸ್ವಂತ ಬಸ್ಸಲ್ಲಿ ತಿರುಗಾಡ್ಲಿಕ್ಕೆ ಆರಂಭ ಆದ್ಮೇಲೆ ಹೋಗಿ ಬಾ ಮಗ, ದೇವರು ಒಳ್ಳೇದು ಮಾಡ್ಲಿ ಅಂತ ಕಳಿಸಿಕೊಟ್ಟ ಮೇಲೆ ಅಪ್ಪ ಅಮ್ಮ ಇಟ್ಟ ವಿಶ್ವಾಸಕ್ಕೆ ದ್ರೋಹ ಮಾಡಿ ಅನ್ಯಾಯ ಮಾಡಿದ್ರೆ ಅದಕ್ಕೆ ಅಪ್ಪ ಅಮ್ಮ ಹೇಗೆ ಹೊಣೆ ಆಗ್ತಾರೆ? ಅಲ್ಲ, ನನ್ನ ಮಗ ನನ್ನ ಮಗಳು ಅಂತ ಸೊಂಟಕ್ಕೆ ಹಗ್ಗ ಹಾಕಿ ಹೋದಲ್ಲೆಲ್ಲ ಅಪ್ಪ ಅಮ್ಮ ಬರೋದಕ್ಕೆ ಸಾಧ್ಯವ? ಆದ್ರಿಂದ ದಯವಿಟ್ಟು ನಾನು ಕೇಳಿಕೊಳ್ತೇನೆ, ಹೈಸ್ಕೂಲಿನ ಹಂತಕ್ಕೆ ಬಂದ ವಿದ್ಯಾರ್ಥಿಗಳು ಎಚ್ಚರ ತಪ್ಪಿ ನಡಿಬೇಡಿ. ಮನೆಯಲ್ಲಿ ನಿಮಗೋಸ್ಕರ ಕಾಯ್ತಾರೆ ಅನ್ನುವ ನೆನಪು ಸದಾ ಜಾಗೃತವಾಗಿರಲಿ ನಿಮ್ಮ ಹತ್ರ. ಉದಾಹರಣೆ ಏನು ಗೊತ್ತಾ? ನಿನ್ನೆ ಅಲ್ಲ ಮೊನ್ನೆ 2 ದಿನದ ಹಿಂದೆ ಒಬ್ಬಾಕೆ ತಾಯಿ ಬಂದು ಅಳ್ತಾ ಇದ್ದಾರೆ. ಏನಾಯ್ತು ಕಥೆ ಅಂತ ಕೇಳಿದೆ. ನಮ್ಮ ಮಗ ಓದ್ತಿದ್ದ, ಅವನು ಸಂಪಾದನೆ ಮಾಡಿ ಮನೆಗೆ ತಂದು ಕೊಡುವ ಕಾಲದವರೆಗೆ ನನ್ನ ಯಜಮಾನರು ಬದುಕಲಿಲ್ಲ, ಅನಾರೋಗ್ಯದಿಂದ ತೀರ್ಕೊಂಡ್ರು. ಮೊನ್ನೆ ಹೋದ್ರೆ ಇನ್ನು ಯಾವುದೋ ಒಂದು ಜಾತಿಯ ಹುಡುಗಿಯನ್ನು ನಾನು ಮದುವೆ ಆಗ್ತೇನೆ ಅಂತ ಕೂತಿದ್ದಾನೆ. ನಮಗೆ ಯಾರಿಗೂ ಇಷ್ಟ ಇಲ್ಲದ ಹುಡುಗಿಯನ್ನು ಅವ ಮದುವೆ ಆಗ್ತೇನೆ ಅಂತ ಮುಂದಿಟ್ಟಿದ್ದಾನೆ. ನಾನು ಏನು ಮಾಡಬೇಕೋ ನನಗೆ ಗೊತ್ತಿಲ್ಲ. ನೀವೇನು ಮಾಡ್ತೀರಿ? ಇಲ್ಲ, ನಾನು ಯಾವುದಕ್ಕೂ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಮ್ಮ ಅಳ್ತಾರೆ. ಹಾಗಿದ್ರೆ ಇಷ್ಟು ವರ್ಷ ಕಷ್ಟಪಟ್ಟು ಊಟ ಕೊಟ್ಟು ಬಟ್ಟೆ ಕೊಟ್ಟು ಓದಿಸಿ ಬೆಳೆಸಿ ಕೊನೆಗಾಗುವಾಗ ಮೊನ್ನೆ ಸಿಕ್ಕಿದ ಯಾವಳೋ ಒಬ್ಬಳು ಹೆಣ್ಮಗಳು ಅವಳೇ ಸರ್ವಸ್ವ ಅಂತ ಅಪ್ಪನನ್ನು ಎಡಗಾಲಲ್ಲಿ ಒದ್ದು ತಿರಸ್ಕಾರ ಮಾಡುವ ಮಕ್ಕಳಿದ್ದಾರಲ್ಲ ಈ ಕಾಲದಲ್ಲಿ, ಅಂತ ಮಕ್ಕಳು ಹುಟ್ಟಿದ್ರೆಷ್ಟು ಸತ್ರೆಷ್ಟು? ಏನಾಗಬೇಕು ನಾವು? ಇವತ್ತು ಹೋಗಿ ನಿಮ್ಮ ಅಪ್ಪನನ್ನು ಕೇಳಿ, ನಿಮ್ಮ ಅಮ್ಮನನ್ನು ಕೇಳಿ, ಅಮ್ಮ ನಿಮ್ಮ ಬಾಲ್ಯದ ಬದುಕು ಹೇಗಿತ್ತು ಅಂತ ಕೇಳಿ. ಹೇಳ್ತಾರೆ ಬದುಕಿನ ಕಥೆಗಳನ್ನು. ಆಗ ಬಂದ್ರು ಆ ಪುಣ್ಯಾತ್ಮ ಮಾತಾಡಿದ್ರಲ್ಲ, ಇಲ್ಲಿ ಬಂದು ನಿಮ್ಮೊಂದು ಕಥೆ ಹೇಳೋದ್ರಲ್ಲ, ಕೇಳಿ ಅವರ ಬದುಕಿನ ಕಥೆಗಳನ್ನು. ನೀವು ಬಾಲ್ಯದಿಂದ ಬೆಳೆದು ಬಂದ ಕಥೆ ಏನು ಅಂತ ಕೇಳಿ. ಆವತ್ತಿಂದ ಇವತ್ತಿನವರೆಗೆ ಕಷ್ಟದ ಹೆಜ್ಜೆಗಳನ್ನು ಇಟ್ಟದ್ರಿಂದಲೇ ಇವತ್ತು ಸಮಾಜ ಅವರಿಗೆ ನಮಸ್ಕಾರ ಕೊಡ್ತಾ ಇರೋದು. ಹುಚ್ಚಾಗಿ ನಡೆದ್ರೆ ಹೆತ್ತ ತಾಯಿಯೇ ಶಾಪ ಆಗ್ತಾಳೆ, ಸತ್ತು ಹೋಗ್ಬಿಡು ಅಂತ. ಆದ್ರಿಂದ ಜೀವನದ ನಿರ್ಣಯಗಳು ನಿಮ್ಮದೇ ನಿರ್ಣಯ ಆಗಿರುವುದು ಬೇಡ. ದಯವಿಟ್ಟು ಹಿರಿಯರ ಹತ್ರ ಕೇಳಿ. ಯಾಕಂದ್ರೆ ವಿದ್ಯಾರ್ಥಿಗಳು ಓದ್ತಾ ಇರುವುದು ಶಾಲೆಯ ಪಠ್ಯ ಪುಸ್ತಕವನ್ನು, ನಮ್ಮ ಹಿರಿಯರು ಬದುಕಿನ ಪುಸ್ತಕವನ್ನು ಓದಿ ಬಂದಿದ್ದಾರೆ. ಆದ್ದರಿಂದ ಅವರ ಮಾತುಗಳನ್ನು ಮೀರುವಂತಹ ಪ್ರಯತ್ನವನ್ನು ಮಾಡಬೇಡಿ. ಇನ್ನೊಂದು 2 ಸಂಗತಿಯನ್ನು ಉಲ್ಲೇಖ ಮಾಡುತ್ತೇನೆ. ಹೇಳಲಿಕ್ಕೆ ನನಗೆ ಕಷ್ಟ ಆಗ್ತದೆ, ನಾನೇ ಭಾವುಕನಾಗ್ತೇನೆ, ಆದರೂ ನಿಮ್ಮ ಮುಂದೆ ಅದನ್ನು ಹೇಳಬೇಕು.
ಮೊದಲು ಕಣ್ಣ ಮುಂದಿರುವ ಉದಾಹರಣೆನೇ ಹೇಳ್ತೇನೆ. ಹರ್ಷವರ್ಧನ್ ಬಂದ್ರಲ್ಲ, ಈಗ ಬೆಳಿಗ್ಗೆ ಬಂದು ಹೋಗಿದ್ದಾರೆ, ಇಲ್ಲ ಇದ್ದಾರೆ. ಅನೇಕ ವಿಚಾರಗಳ ಬಗ್ಗೆ ಜೊತೆಯಾಗಿ ಮಾತಾಡ್ತೇವೆ. ಅವರು ಮೊನ್ನೆ ಏನಂದ್ರು ಗೊತ್ತಾ? ಇದೇ ಹರ್ಷವರ್ಧನ್ 4 ವರ್ಷ ಪ್ರಾಯದ ಮಗು ಇರುವಾಗ ತಂದೆಯನ್ನು ಕಳ್ಕೊಳ್ಬೇಕಾದ ಸ್ಥಿತಿ ಬಂತು. ಯೋಚನೆ ಮಾಡಿ, 4 ವರ್ಷ ಪ್ರಾಯದ ಮಗುವಿಗೆ ಅಪ್ಪ ಇಲ್ಲ. ಆ ಮಗುವನ್ನು ಇವತ್ತು 40 ವರ್ಷದವರೆಗೆ ಸಾಕಬೇಕಿದ್ರೆ ಆ ತಾಯಿ ಎಷ್ಟು ಕಷ್ಟಪಟ್ಟಿರಬಹುದು ಅನ್ನೋದನ್ನು ಕ್ಷಣಕಾಲವಾದರೂ ನೀವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯವ? ಅವ್ರು ಹೇಳ್ತಾರೆ, ನಮ್ಮ ಅಪ್ಪ ತೀರಿ ಹೋದಾಗ ನಮ್ಮಮ್ಮ ನಮ್ಮ ಅಪ್ಪ ಬಳಸ್ತಾ ಇದ್ದ ರೇಸರ್ ತೆಗೆದಿಟ್ಟಿದ್ರು, ನಾನು ಇವತ್ತಿಗೂ ಶೇವಿಂಗ್ ಮಾಡ್ಕೊಳ್ತಾ ಇರೋದು ನಮ್ಮ ಅಪ್ಪನ ರೇಸರ್ ಅಲ್ಲಿ ಅಂತಾರೆ. ಯಾಕೆ ಗೊತ್ತಾ? ತಕೊಳ್ಳಿಕ್ಕೆ ದುಡ್ಡಿಲ್ಲದೆ ಅಲ್ಲ, ಅಪ್ಪ ಗಡ್ಡ ತೆಗೆದ ಮೆಷಿನ್ ಇದೆಯಲ್ಲ, ಇವತ್ತು ಅದೇ ಅಪ್ಪ ಕಣ್ಣ ಮುಂದಿರ್ತಿದ್ರೆ ಮಗ ನನಗಿಂತ ಎತ್ತರ ಬೆಳೆದು ನಿಂತಿದ್ದಾನೆ ಅಂತ ಮಗನ ಹೆಗಲಿ ಕೈ ಹಾಕಿ ಸಂಭ್ರಮಿಸಬೇಕಿತ್ತಲ್ಲ. ಅದರ ಜೊತೆಗೆ ಅಪ್ಪನ ನೆನಪಿದೆ. ಮಕ್ಕಳೇ, ಬದುಕು ಇದು, ಬದುಕು ಇದು. ಅದಕ್ಕೆ ಹೇಳಿದ್ದು, ನಮಗೆ ಆದರ್ಶವಾಗಬೇಕಾದ್ದು ಎಲ್ಲೋ ನೆಗಾಡಿದ ಹಲ್ಕಿಸಿದ ಮೂರ್ಖಳಾದ ಜವಾಬ್ದಾರಿ ಇಲ್ಲದ ಹೆಣ್ಣುಮಗಳು ಅಲ್ಲ, ಬೇಜವಾಬ್ದಾರಿ ಇರುವಂತಹ ಒಬ್ಬ ಮೂರ್ಖ ಹುಡುಗನೂ ಅಲ್ಲ. ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡಿ. ಮೊನ್ನೆ ಅವರ ಅಮ್ಮ ಹೊರಟು ಹೋದರು. ಅದರ ಕತೆ ತುಂಬ ಇದೆ. ಅಮ್ಮನ ಉಸಿರಾಟ ನಿಲ್ಲುವ ಕೊನೆಯ ಹಂತದಲ್ಲಿ ಇದ್ದಾರೆ ಅಂತಂದ ಗೊತ್ತಾದ ತಕ್ಷಣ ಹರ್ಷವರ್ಧನ್ ಓಡಿ ಹೋಗ್ತಾರೆ ಮನೆಗೆ. ಅಮ್ಮನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಅಮ್ಮನಿಗೆ ನೀರು ಕುಡಿಸ್ತಾ ಇರಬೇಕಿದ್ರೆ ಮಗನ ಕೈಯಲ್ಲಿ ಕೊಟ್ಟ ನೀರನ್ನು ಕೊಡುತ್ತಾ ಅಮ್ಮ ಈ ಲೋಕದ ಯಾತ್ರೆಯನ್ನು ಪೂರೈಸ್ತಾರೆ. ಎಷ್ಟು ಮಂದಿಗಿದೆ ಈ ಭಾಗ್ಯ? ಆದರೆ ಅಮ್ಮ ಹೊರಟು ಹೋದ್ಮೇಲೆ ಏನು ಅಂತ ಕೇಳಿದ್ರೆ ಹರ್ಷವರ್ಧನ್ ಹೇಳ್ತಾರೆ, ನಮ್ಮಮ್ಮ ದಿನ ಮುಖ ನೋಡ್ತಾ ಇದ್ದ ಕನ್ನಡಿ ಇದೆ ಗುರುಗಳೇ, ನಾನು ಆ ಕನ್ನಡಿಯಲ್ಲಿ ಮುಖ ನೋಡುತ್ತೇನೆ ಅಂತಾರೆ. ಯಾಕೆ ಅಂದರೆ ಆ ಕನ್ನಡಿಯಾಗಿ ಕಾಣುವುದಿಲ್ಲ, ತನಗೆ ಎದೆ ಹಾಲು ಕೊಟ್ಟು ಬೆಳೆಸಿದ ಅಮ್ಮನ ಮುಖವಾಗಿ ಆ ಕನ್ನಡಿ ಕಾಣುತ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕಲ್ಲ ನಾವು. ಯೋಚನೆ ಮಾಡಿ, ಜೀವಂತ ಇರುವ ಅಮ್ಮನ ಕಣ್ಣೀರನ್ನು ಹಾಕಿಸಿ ಸಂಭ್ರಮಿಸುವ ನಾವು ಗತಿಸಿದ ಮೇಲೆ ಇಂತಹ ನೋವುಗಳೆಲ್ಲ ನಮ್ಮನ್ನು ಬಾಧಿಸ್ತವೆ. ಇದನ್ನು ನಿಮ್ಮ ಮುಂದೆ ಯಾಕೆ ನಾನು ಹೇಳ್ತೇನೆ ಅಂತಂದ್ರೆ, ನನ್ನನ್ನು ನಮ್ಮಪ್ಪ ಸೈಕಲ್ನ ರೋಲ್ಗೆ ಎದುರುಗಡೆ ಸೀಟ್ ಫಿಟ್ ಮಾಡಿ ಸೈಕಲ್ ಕರ್ಕೊಂಡು ಹೋಗ್ತಾ ಇದ್ರು. ನಾವೇ ಬಂದ ಮೇಲೆ ಒಂದು ಬೈಕ್ ತಗೊಂಡೆವು. ನನ್ನ ಬೈಕಲ್ಲಿ ಅಪ್ಪನ 2 ಸಲ ಕರ್ಕೊಂಡೋದೆ. ಆದರೆ ಇತ್ತೀಚೆಗೆ ಕಾರ್ ತಗೊಳ್ಬೇಕಿದ್ರೆ, ಹೊಸ ಕಾರ್ ತಗೊಳ್ಬೇಕಿದ್ರೆ ಅಪ್ಪಮ್ಮನ ಕರ್ಕೊಂಡು ಹೋಗಬೇಕಿತ್ತು. ದೇವರು ನಮ್ಮ ಹಣೆಯಲ್ಲಿ ಅದನ್ನು ಬರೀಲಿಲ್ಲ. ಕಾರ್ ತಗೊಂಡು ಕಾರ್ ಕೀ ಕೊಟ್ಟಿದ್ದಾರೆ, ಹೋಗಿ ಬಾಗಿಲು ತೆರೀಬೇಕಿದ್ರೆ ಅನ್ನಿಸ್ತು, ಇವತ್ತು ನಾನು ಕಾರ್ ತಗೊಂಡೆ, ಪಕ್ಕದ ಕುರ್ಚಿಯಲ್ಲಿ ಸೀಟಲ್ಲಿ ಕೂತ್ಕೊಳ್ಳುವುದಕ್ಕೆ ಅಪ್ಪ ಇಲ್ವಲ್ಲ ಅಂತ ಒಂದು ಕ್ಷಣ ಕಣ್ಣೀರು ಬಂತು. ಆದರೆ ಆವತ್ತು ನನ್ನ ಕಾರನ್ನು ನನ್ನ ಮನೆ ಅಂಗಳದವರೆಗೆ ನೀವೇ ತಂದು ಕೊಡಬೇಕು ಅಂತ ನಾನು ಒಬ್ಬರನ್ನು ಕರ್ಕೊಂಡೋಗಿದ್ದೆ. ಅವ್ರು ಯಾರು ಅಂತಂದರೆ ಬಾರ್ಕೂರು ರುದ್ರಯಾಚಾರ್ಯರ ಮಗ ಉಮೇಶಾಚಾರ್. ಅವರನ್ನು ಯಾಕೆ ಕರ್ಕೊಂಡು ಹೋಗಿದ್ದೆ ಅಂತಂದರೆ, ನನ್ನ ಅಪ್ಪ ತೀರಿ ಹೋದಾಗ ಅಪ್ಪನ ಅಂತ್ಯ ಸಂಸ್ಕಾರ ಮಾಡಲಿಕ್ಕೂ ದುಡ್ಡಿಲ್ಲದ ನನಗೆ ಬಂದು ದುಡ್ಡು ಕೊಟ್ಟು ಅಪ್ಪನ ಕಾರ್ಯವನ್ನು ಚೆನ್ನಾಗಿ ಮಾಡಿ ಅಂತ ಧೈರ್ಯ ತುಂಬಿದ ಪುಣ್ಯಾತ್ಮ ಅವರು. ಹಾಗಾಗಿ ಕಷ್ಟ ಕಾಲದಲ್ಲಿ ಉಪಕಾರ ಮಾಡಿದವನು ನನ್ನ ತಂದೆಗೆ ಸಮಾನ ಅನ್ನೋ ಕಾರಣಕ್ಕೆ ನಾನು ಕೂತ್ಕೊಳ್ಬೇಕಾದ ಜಾಗದಲ್ಲಿ ಅವರನ್ನು ಕೂರಿಸಿ, ನನ್ನ ಅಪ್ಪ ಕೂತ್ಕೊಳ್ಬೇಕಾದ ಜಾಗದಲ್ಲಿ ನಾನು ಕೂತು ನನ್ನ ಮನೆಗೆ ಕಾರ್ ತಂದಿಟ್ಟೆ. ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಮಕ್ಕಳೇ, ಜೀವನದಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಜೊತೆಗಿರಬೇಕಿದ್ರೆ ಬೆಲೆ ತಿಳಿಯುವುದಿಲ್ಲ ನಮಗೆ. ಕಳ್ಕೊಂಡ ಮೇಲೆ ಕಣ್ಣೀರು ಹಾಕಿದ್ರೆ ಅವರು ತಿರುಗಿ ಬರುವುದಿಲ್ಲ. ಅದಕ್ಕೋಸ್ಕರ ಏನು ಮಾಡಿ ಅಂತಂದ್ರೆ, ಇವತ್ತು ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ. ನಿಮ್ಮ ಅಪ್ಪ ಅಮ್ಮನ ಮಾತುಗಳಿಗೆ ಕಿವಿ ಕೊಡಿ. ನಿಮ್ಮ ಬದುಕಿನ ಒಳ್ಳೆದಕ್ಕಾಗಿ ಅವರು ಹೇಳ್ತಾರೆ, ಅದನ್ನು ಕೇಳಿಕೊಂಡು ಅಪ್ಪ ಅಮ್ಮ ಜೀವಂತ ಇರುವಷ್ಟು ಕಾಲ ಅವರನ್ನು ಖುಷಿಯಾಗಿಟ್ರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬೇರೆ ದೇವರು ಬೇಡ. ಗೊತ್ತಿರಲಿ ನಿಮಗೆ, ತಂದೆಯನ್ನು ಕಳ್ಕೊಂಡಂತಹ ಒಬ್ಬಾಕೆ ತಾಯಿ ಮಕ್ಕಳನ್ನು ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಡ್ತಾಳೆ ಗೊತ್ತಾ ನಿಮಗೆ? ಮೊನ್ನೆ ನಾನು ಹರ್ಷವರ್ಧನ್ ತೋರಿಸಿದ್ದೇನೆ ಅವ್ರ ಫೋಟೋ. ಬೆಂಗಳೂರಲ್ಲಿದ್ದಾರೆ.
ಅವ್ರಿಗೆ ಗಂಡ ತೀರ್ಕೊಂಡ್ರು. ಮಕ್ಕಳ ಎಲ್ಲ ಪ್ರಯತ್ನವನ್ನು ಮೀರಿ ಗಂಡ ತೀರ್ಕೊಂಡ್ರು. ಆಮೇಲೆ ಕುಟುಂಬದವರ ಕಿರಿಕಿರಿ ಎಲ್ಲ ಆರಂಭ ಆಯ್ತಂತೆ. ಅವರೊಂದು ದಿವಸ ಹೇಳ್ತಾರೆ, ನಮ್ಮ ಯಜಮಾನರು ಹೊರಟೋದ್ಮೇಲೆ ನಮ್ಮನ್ನು ಕೇಳೋರು ಯಾರೂ ಇಲ್ಲ ಸರ್. ನಾನು ಏನು ಮಾಡಿದ್ದೇನೆ ಅಂತಂದರೆ, ನನ್ನ ಮನೆಯ ಕಬಾಟಲ್ಲಿ ನನ್ನ ಯಜಮಾನರ ಒಂದು ಪ್ಯಾಂಟ್ ಶರ್ಟ್ ಮತ್ತು ನನ್ನದೊಂದು ಸೀರೆಯನ್ನು ಒಂದೇ ಹ್ಯಾಂಗರಲ್ಲಿ ಹಾಕಿ ಕಬಾಟಲ್ಲಿ ಇಟ್ಟಿದ್ದೇನೆ. ಮನಸ್ಸಿಗೆ ತುಂಬ ನೋವಾಗಿ ನಮ್ಮನ್ನು ಯಾರೂ ಕೇಳುವವರಿಲ್ಲ ಅಂತ ಅನ್ನಿಸುವ ಸ್ಥಿತಿ ಬಂದಾಗ ಕೋಣೆಯ ಬಾಗಿಲು ಹಾಕ್ಕೊಂಡು ಅವರ ಶರ್ಟಿನ ಬಲತೋಳನ್ನು ತಲೆಯ ಮೇಲಿಟ್ಟುಕೊಂಡು ಅವರೇ ನನಗೆ ಧೈರ್ಯ ತುಂಬುತ್ತಾರೆ ಅಂತ ಸಮಾಧಾನ ಮಾಡಿಕೊಂಡು ನನ್ನ ಮಕ್ಕಳನ್ನು ಬೆಳೆಸ್ಕೊಂಡು ಬಂದೆ ಅಂತ ಆ ತಾಯಿ ಹೇಳಬೇಕಿದ್ರೆ ನಾವೆಲ್ಲ ಭಾವುಕರಾಗಿದ್ವು. ಒಬ್ಬಾಕೆ ಗಂಡನನ್ನು ಕಳ್ಕೊಂಡ್ರೆ, ಮಕ್ಕಳು ತಂದೆಯನ್ನು ಕಳ್ಕೊಂಡ್ರೆ, ತಾಯಿಯೊಬ್ಬಳು ತಂದೆಯಾಗಿಯೂ ತಾಯಿಯಾಗಿಯೂ ಮಕ್ಕಳನ್ನು ಬೆಳೆಸಬೇಕಾದ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸ್ತಾಳೆ. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಅಮ್ಮನಿಗೆ ಗೊತ್ತಿಲ್ಲದಾಗೆ ಈ ಮಕ್ಕಳೇನಾದರೂ ಲವ್ವು ಮತ್ತೊಂದು ಮಣ್ಣು ಮಸಿ ಅಂತ ಓಡಿ ಹೋದರೆ ಅಮ್ಮನ ಮನಸ್ಸಿಗೆ ಕಣ್ಣೀರಿಗೆ ಬೆಲೆ ಕೊಡೋರು ಯಾರು ಮಕ್ಕಳೇ? ಯಾರು? ಅಪ್ಪನ ಕತೆ ಗೊತ್ತಾ ನಿಮಗೆ? ಒಬ್ಬ ತಂದೆ ಎಷ್ಟು ಕಷ್ಟಪಡ್ತಾನೆ ಗೊತ್ತಾ? ಇದೇ ಪಕ್ಕದ ಪೆರಡೂರಲ್ಲಿ ನನ್ನ ಪರಿಚಯದ ಹುಡುಗ ಒಬ್ಬ ಇದ್ದಾನೆ. ಒಂದು ದಿವಸ ನೋಡ್ಬೇಕಿದ್ರೆ ಇಷ್ಟುದ್ದ ತಲೆಗೂದಲು ಬಿಟ್ಟಿದ್ದ. ನಾನು ಹೋಗಿ ಹೇಳಿದೆ, ಹುಚ್ಚ ನಿನಗೆ ಏನದು ವೇಷ ಮಾಡಿದ್ದೀಯಾ ಅಂದೆ. ಅವನು ಹೇಳಿದ, ಶರ್ಮರಂಚೂರು ಈ ಕಡೆ ಬನ್ನಿ ಇಂದ. ಏನು ಅಂದೆ? ಕ್ಷಮಿಸಿ, ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಮರ್ತೆ, ತಲೆಬಿಸಿಯಲ್ಲಿದ್ದೆ, ಹೇಳಲಿಕ್ಕೆ ಆಗಲಿಲ್ಲ. ಒಂದು 9 ತಿಂಗಳಾಯಿತು, ಹೆಂಡತಿ ತೀರಿ ಹೋದ್ಲು. ನನ್ನ ಮಗುವಿಗೆ 2.5 ವರ್ಷ ಪ್ರಾಯ. ಅವಳು ಯಾವತ್ತೂ ಅಮ್ಮನ ಜೊತೆ ಮಲ್ಕೊಳ್ಳೋದು. ಅವಳಿಗೆ ನಿದ್ರೆ ಬರಬೇಕಿದ್ರೆ ಅವಳು ಅಮ್ಮನ ಜುಟ್ಟು ಹಿಡ್ಕೊಂಡು ನಿದ್ರೆ ಮಾಡ್ತಿದ್ಲು. ಅಮ್ಮ ಹೋದ ಮೇಲೆ ಅವಳಿಗೆ ಹಿಡ್ಕೊಳ್ಳಿಕ್ಕೆ ಅಮ್ಮನ ಜುಟ್ಟಿಲ್ಲ. ಅದಕ್ಕೋಸ್ಕರ ನನ್ನ ಮಗುವಿಗೆ ನಿದ್ದೆ ಬರಲಿ ಅಂತ ನಾನೇ ಜುಟ್ಟು ಬಿಟ್ಟೆ ಅಂತ ಹೇಳಬೇಕಿದ್ರೆ ತುಂಬ ನೋವಾಯಿತು ಮನಸ್ಸಿಗೆ. ಯೋಚನೆ ಮಾಡಿ, ಹೆಂಡತಿಯನ್ನು ಕಳೆದುಕೊಂಡಂತಹ ಒಬ್ಬ ಗಂಡ ತಾಯಿಯನ್ನು ಕಳ್ಕೊಂಡಂತಹ ಮಗುವಿನ ಸಂತೋಷಕ್ಕೆ ಬೇಕಾಗಿ ಅಮ್ಮನ ಹಾಗೆ ತಾನು ಜುಟ್ಟು ಬಿಡುತ್ತಾನಲ್ಲ. ಈ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಾವಿವತ್ತು ಬೆಳೆದು ನಿಂತಿದ್ದೇವೆ, ನಮಗೂ ಗಡ್ಡ ಮೀಸೆ ಬರುವ ಹೊತ್ತಾಯ್ತು ಅಂತ ಅಪ್ಪನ ಎದೆಗೆ ಕಾಲಿಡುವುದಕ್ಕೆ ಯೋಚನೆ ಮಾಡಿದ್ರೆ ನಾವು ಮಕ್ಕಳಾಗಿ ಹುಟ್ಟಿ ಏನು ಪ್ರಯೋಜನ? ಆದ್ರಿಂದ ಅಪ್ಪನ ಮಾತುಗಳನ್ನು ಮೀರಬೇಡಿ. ಇಂತಹ ನೂರಾರು ಉದಾಹರಣೆಗಳಿದ್ದಾವೆ. ಮೊನ್ನೆ ಹೋದರೆ ಹೀಗೆ ಮಾತಾಡ್ತಿದ್ದೆ. ಎಲ್ಲ ಜನವರಿದ್ರು, ಎಲ್ಲ ಜನಾಂಗದವರಿದ್ರು, ಎಲ್ಲ ಸಮುದಾಯದವರಿದ್ರು. ಒಬ್ಬಾಕೆ ತಾಯಿ ಬಂದು ಹೇಳಿದ್ರು, ನನ್ನ ಮಗಳ ಹತ್ರ ಒಂದು ಮಾತಾಡ್ತೀರಾ ಅಂತ. ಏನು ಅಂದೆ? ಮಾತಾಡಿ ನೀವು ಅವಳ ಹತ್ರ ಅಂತ. ಅಮ್ಮ ಮಗಳು ಬಂದರು. ಮಗ ಎಷ್ಟನೇ ಕ್ಲಾಸ್ ಅಂದರೆ 8ನೇ ಕ್ಲಾಸು. ಏನು ವಿಷಯ ಅಂತ ಕೇಳಿದ್ರೆ, ಪಕ್ಕದ ಮನೆಯಲ್ಲಿರುವಂತಹ PUCಯ ಒಬ್ಬ ಅಯೋಗ್ಯ ಹುಡುಗ ನಾನು ಲವ್ ಮಾಡ್ತೇನೆ ಅಂತ ಹೇಳಿದ್ನಂತೆ. ಇವಳು ಲವ್ ಮಾಡ್ತಾಳಂತೆ. ಅಪ್ಪ ಏನು ಮಾಡ್ತಾರೆ ಅಂತ ಕೇಳಿದೆ. ಅಪ್ಪ ಮೀನು ವ್ಯಾಪಾರ ಮಾಡ್ತಾರೆ. ಎಲ್ಲಿನ ಬಾರ್ಕೂರು, ಎಲ್ಲಿನ ಮಲ್ಪೆ, ಬೆಳಿಗ್ಗೆ 4-5 ಗಂಟೆಗೆ ಎದ್ದುಕೊಂಡು ಆ ಬೈಕ್ ಹಿಡ್ಕೊಂಡೋಗಿ ಆ ಮಲ್ಪೆಯಿಂದ ಮೀನು ಹಿಡ್ಕೊಂಡು ಬಂದು ಊರಿಡೀ ಸಾಯಂಕಾಲ 4 ಗಂಟೆವರೆಗೆ ಮನೆ ಬಾಗಿಲಿಗೆ ಹೋಗಿ ಮೀನು ಮಾರಾಟ ಬಂದು ಸಂಜೆ 4:15-5 ಗಂಟೆಗೆ ಒಂದು ಮುಷ್ಟಿ ಗಂಜಿ ತಿನ್ನುವ ಅಪ್ಪ ಅಷ್ಟು ಕಷ್ಟಪಟ್ಟು ಈ ಮಕ್ಕಳಿಗೆ ಎಜುಕೇಶನ್ ಕೊಟ್ರಲ್ಲ, ಆ ಅಪ್ಪ ನೆನಪಾಗಲಿಲ್ಲ. 21 ದಿನದ ಹಿಂದೆ ರಸ್ತೆ ಬದಿಯಲ್ಲಿ ನೆಗಾಡಿದ ಮೂರ್ಖ ಈ ಹೆಣ್ಣು ಮಗಳಿಗೆ ಸರ್ವಸ್ವಾಗಿ ಬಿಡ್ತಾನೆ. ಎಲ್ಲಿ ಬಂದೆವು ನಾವು? ನಾನು ಕಾಲೇಜಿನ ಹೆಸರು ಹೇಳುವುದಿಲ್ಲ. ಒಂದು ಕಾಲೇಜಿನ ಪ್ರಿನ್ಸಿಪಾಲ್, ಅವರಿಗೊಂದು ಲವ್ ಆಗ್ತದೆ. ವಿಷಯ ಮನೆಯಲ್ಲಿ ಮುಟ್ಟಿತು. ಅಮ್ಮನ ಹತ್ರ ಹೋಗಿ ಹೇಳ್ತಾರೆ. ಅಪ್ಪನ ವಿಷಯ ಗೊತ್ತಾದಾಗ ಅಪ್ಪ ಆಚೆಗೆ ಹೋಗಿ ಅಳುವುದಕ್ಕೆ ಆರಂಭ ಮಾಡಿದ್ರಂತೆ. ಹೋಗಿ ಕೇಳಿದ್ರೆ, ಅಪ್ಪ ಯಾಕೆ ನೀವು ಅಳ್ತಾ ಇದ್ದೀರಿ ಅಂತ. ಏನಿಲ್ಲ ಅಂದರು. ಅಮ್ಮ ಹೇಳಿದ್ರಂತೆ, ಅಲ್ಲ ಮಗ, ಅದು ಯಾವುದೋ ಹುಡುಗಿನ ಲವ್ ಮಾಡಿದ್ದೇನೆ ಅಂತ ಹೇಳಿದಿ ಅಂತೆಲ್ಲ ಅಪ್ಪನಿಗೆ ಬೇಜಾರಾಯಿತು ಅಂತ. ಅಲ್ಲಮ್ಮ, ಅಪ್ಪನೇ ಹೇಳ್ತಾ ಇದ್ರು, ನೀನು ಏನು ಬೇಕಾದರೂ ಮಾಡು, ನಾನೇನು ಕೇಳೋದಿಲ್ಲ ಅಂತಿದ್ರು. ಹೌದು ಮಗ, ನಿಮ್ಮ ಅಪ್ಪ ಹೇಳಿದ್ದು ಹೌದು, ನೀನು ಏನಾದರೂ ಮಾಡು, ಕೇಳೋದಿಲ್ಲ ಅಂತ. ಆದರೆ ಅಪ್ಪನಿಗೆ ನಿನ್ನ ಮೇಲೆ ನಂಬಿಕೆ ಇತ್ತು, ನೀನು ಏನಾದರೂ ಮಾಡೋದಿಲ್ಲ ಅಂತ ನಿನ್ನ ಅಪ್ಪನಿಗೆ ನಂಬಿಕೆ ಇತ್ತು ಮಗ. ಅದಕ್ಕೋಸ್ಕರ ಅಪ್ಪ ಹೇಳಿದ್ದಾರೆ. ಏನು ಮಾಡಿದ್ರು ಗೊತ್ತಾ ಇವರು? ಸೀದಾ ವಾಪಸ್ ಹೋಗಿ ಆ ಹುಡುಗಿಗೆ ಹೇಳಿದ್ರಂತೆ, ನೋಡು, ನಾನು ನಿನ್ನನ್ನು ಪ್ರೀತಿಸಿದ್ದು ಹೌದು, ಮದುವೆ ಆಗಬೇಕು ಅಂತ ಯೋಚನೆ ಮಾಡಿದ್ದು ಹೌದು. ಆದರೆ ನನ್ನ ಮನೆಯಲ್ಲಿ ನನ್ನ ಅಮ್ಮ ನಮ್ಮ ಅಪ್ಪ ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ಕಣ್ಣೀರು ಹಾಕಿಸಿ ನಿನ್ನನ್ನು ನಾನು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನನ್ನ ಅಪ್ಪ ನನ್ನನ್ನು ತುಂಬ ಕಷ್ಟಪಟ್ಟು ಬೆಳೆಸಿದ್ರಿಂದ ನಾನು ಇಲ್ಲಿದ್ದೇನೆ, ನನ್ನ ಅಮ್ಮ ನನ್ನನ್ನು ಬೆಳೆಸಿದ್ರಿಂದ ನಾನು ನಿನಗೆ ಸಿಕ್ಕಿದ್ದೇನೆ. ಹಾಗಾಗಿ ಖಂಡಿತ ಇದು ಮುಂದುವರಿಯುವುದಿಲ್ಲ, ನನಗೂ ನಿನಗೂ ಮದುವೆ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸ್ನೇಹಿತರಾಗಿರೋಣ ಅಂತ ಹೇಳಿದ್ರೆ ಹುಡುಗಿ ಒಪ್ಪಲಿಲ್ಲ. ತುಂಬ ತಕರಾರಾಯಿತು. ಈ ಮನುಷ್ಯ ಹಠ ಬಿಡದೆ ಅದನ್ನು ಸಾಧಿಸ್ತಾರೆ.
ಹುಡುಗಿಯ ಮನೆಗೆ ಹೋಗಿ ಹೇಳ್ತಾರೆ, ನೋಡಿ ಅಮ್ಮ, ನಿಮ್ಮ ಮಗಳನ್ನ ನಾನು ಮದುವೆ ಆಗಬೇಕು ಅಂತ ಯೋಚನೆ ಮಾಡಿದ್ದು ಹೌದು, ಅದು ಸಾಧ್ಯ ಆಗಲಿಲ್ಲ. ಹಾಗಂತ ಯಾವ ತಪ್ಪು ಹೆಜ್ಜೆಗಳನ್ನು ನಾವು ಜೀವನದಲ್ಲಿ ಇಟ್ಟವರಲ್ಲ. ನನ್ನ ಅಪ್ಪ ಅಮ್ಮ ನೋಯ್ತಾರೆ ಅನ್ನೋ ಕಾರಣಕ್ಕೆ ನಾನು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಗಳಿಗೆ ಮದುವೆ ಮಾಡಿ ಪೂರ್ಣ ಬೆಂಬಲವನ್ನು ನಾನು ಕೊಡ್ತೇನೆ. ಒಂದು ವೇಳೆ ನಾನು ಮದುವೆ ಆಗುವ ದಿನ ಬರುವಲ್ಲಿವರೆಗೂ ಅವಳಿಗೆ ಮದುವೆಯಾಗದೆ ತೊಂದರೆ ಆಯಿತು ಅಂತಾದರೆ ಅವಳ ಬದುಕಿನ ಜವಾಬ್ದಾರಿ ನನ್ನದ್ದು ಅಂತ ಹೋಗಿ ಮಾತಾಡಿ ಬರ್ತಾರೆ. ಅಪ್ಪ ಅಮ್ಮ ಮಗಳನ್ನು ಕನ್ವಿನ್ಸ್ ಮಾಡ್ತಾರೆ. ಮಗಳು ಬೇರೆ ಮದುವೆ ಆಗ್ತಾಳೆ. ಈ ಪ್ರಿನ್ಸಿಪಾಲ್ರಿಗೆ ಬೇರೆ ಒಂದು ಹುಡುಗಿಯ ಜೊತೆ ಮದುವೆ ಆಯಿತು. ಆದರೆ ಇವತ್ತಿಗೂ ಕೂಡ ಮೊದಲು ಪ್ರೀತಿಸ್ತಾ ಇದ್ದ ಹುಡುಗಿ ಬರೆದಂತಹ ಲವ್ ಲೆಟರ್ಸ್ ಇದೆ, ಅವಳ ಫೋಟೋಗಳಿವೆ, ಅದೆಲ್ಲ ಇವ್ರ ಜೊತೆ ಇದೆ. ಮದುವೆ ಆಗಿ ಬಂದವಳು ಏನು ಮಾಡಿದ್ದಾಳೆ ಅಂದರೆ ಲವ್ ಲೆಟರ್ನ ಹರಿದು ಹಾಕಿದ್ದಾಳೆ, ಅವಳ ಫೋಟೋಗೆಲ್ಲ ಪೆನ್ ತಗೊಂಡು ಗೀಚಿ ಇಟ್ಟಿದ್ದಾಳೆ. ಆದರೂ ಅವರದನ್ನು ಜೋಪಾನವಾಗಿ ಇಟ್ಕೊಂಡಿದ್ದಾರೆ. ಇದನ್ನು ಯಾಕೆ ಹೇಳಿದ್ದು ಅಂತಂದರೆ, ಈ 18-20 ಬಂದುಬಿಡ್ತದಲ್ಲ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ, ನೀನು ಹೋದರೆ ಸಾಯ್ತೇನೆ. ನೀವು ಕಲ್ಲಡ್ಕ ವಿಠಲ್ ನಾಯ್ಕರ ವಿಡಿಯೋ ಕೇಳಿ, ತುಂಬ ಚೆನ್ನಾಗಿ ಹೇಳ್ತಾರವ್ರು. ಆದರೆ ನೆನಪಿರಲಿ, ಈ ಆಕರ್ಷಣೆ ಎಲ್ಲ ಮೊದಲು ಮಲ್ಲಿಗೆ ಹೂ ತಗೊಳ್ಳುವ ಹಾಗೆ ಮಾಡುತ್ತದೆ, ಕೊನೆಗೆ ಬೇಲಿಯ ದಾಸವಾಳ ಕೊಡುವಲ್ಲಿವರೆಗೆ ಬಂದು ನಿಲ್ತದೆ. ಹಾಗಾಗಿ ಇದೆಲ್ಲ ಅಲ್ಲ. ಇನ್ನು ನಮ್ಮಲ್ಲಿರುವಂತಹ ಒಂದು ಒಂದು ದರಿದ್ರ ವ್ಯವಸ್ಥೆಗಳಲ್ಲಿ ಯಾರೋ ಹೇಳ್ಕೊಂಡು ಬಂದ್ರಂತೆ, ಒಂದು ಅಪ್ಪನ ದಿನ, ಇನ್ನೊಂದು ಅಮ್ಮನ ದಿನ, ಇನ್ನೊಂದು ಪ್ರೇಮಿಗಳ ದಿನ. ಯಾವ ಮೂರ್ಖ ಹೇಳಿದ್ದೋ ಗೊತ್ತಿಲ್ಲ ನನಗೆ. ನಮ್ಮ ಜೀವನದ ಪ್ರತಿಯೊಂದು ಕ್ಷಣ ಕ್ಷಣವೂ ಕೂಡ ನಮ್ಮ ಅಮ್ಮನದೇ, ನಮ್ಮ ಅಪ್ಪನದೇ, ನಮ್ಮ ಗುರುಗಳದ್ದೇ. ಹೇಗೆ ಬೇರೆಯವರ ಕ್ಷಣ ಆಗುವುದಕ್ಕೆ ಸಾಧ್ಯ? ಅದು ಅಂಥದ್ರಲ್ಲಿ ಅಪ್ಪನನ್ನು ಪ್ರೀತಿಸಲಿಕ್ಕೆ ಅಂತ ಒಂದು ದಿನ ಬೇಡ. ಜೀವನ ಪೂರ್ತಿ ಅಪ್ಪನನ್ನು ಪ್ರೀತಿಸಿ, ಜೀವನ ಪೂರ್ತಿ ಅಮ್ಮನನ್ನು ಪ್ರೀತಿಸಿ. ಜೊತೆಗೆ ಇನ್ನೊಂದಿರಲಿ, ಬಹಳ ದೊಡ್ಡ ಡೇಂಜರ್ ಯಾವುದು ಅಂತಂದರೆ ಫೆಬ್ರವರಿ 14 ವ್ಯಾಲೆಂಟೈನ್ ಡೇ ಅಂತ ಹೆಸರು ಕೊಟ್ಟರು. ಈ ಪಾಪ ಹುಡುಗರೆಲ್ಲ 5 ರೂಪಾಯಿಯ ಗುಲಾಬಿ ಹೂವಿಗೆ 50 ರೂಪಾಯಿ ಕೊಟ್ಟು, ಕಿವಿಗೆ ಹುಳ ಬಿದ್ದ ನಾಯಿಯ ಹಾಗೆ ಸಿಕ್ಕಿದದೆಲ್ಲ ಸುತ್ತಾಡಿ, ಅಲ್ಲೆಲ್ಲೋ ಕದ್ದು ಮುಚ್ಚಿ ಅವಳಿಗೆ ಹೂ ಕೊಟ್ಟು, ಮನೆಯಲ್ಲಿ ಒಂದು ಕಡೆಗೆ ಅಂತೇಳಿ ಇನ್ನೊಂದು ಕಡೆ ಓಡು ಹೋಗಿ, ಬರುವಾಗ ಬಿದ್ದು ಕೈಕಾಲು ಮುರ್ಕೊಂಡ್ರೆ ಇವರನ್ನ ಅಪ್ಪ ಆಸ್ಪತ್ರೆಗೆ ಅಪ್ಪನೇ ಹಾಕಬೇಕು. ಇದು ಸುಮ್ಮನೆ ಹೇಳಿದ್ದಲ್ಲ, ನಮ್ಮನೆಗೆ ಒಬ್ಬ ಮಾಡಿದ್ದಾನೆ ಹುಡುಗ. ವ್ಯಾಲೆಂಟೈನ್ ದಿವಸ ಅವನು ಹುಡುಗಿ ನೋಡ್ಲಿಕ್ಕೆ ಅಂತ ಅವರಿಬ್ಬರು ಮುರುಡೇಶ್ವರಕ್ಕೆ ಓಡಿ ಹೋಗ್ಲಿಕ್ಕೆ ಪ್ಲಾನ್ ಮಾಡಿ ಮನೆಯಿಂದ ಹೊರಡುವಾಗ ನಾನು ಶರ್ಮರ ಮನೆಗೆ ಹೋಗ್ತೇನೆ ಅಂತ ಹೇಳಿ ಬಂದಿದ್ದಾನೆ ಅವನು. ಅವ್ರ ಅಪ್ಪ ಕೇಳಿದ್ರು, ಮಗ ಬಂದ ಅಂತ. ಇಲ್ಲ ಅಂದೆ. ಕೇಳಿದ್ರೆ ಇವನ ಕಥೆ ಹೀಗೆ. ಯಾಕೆ ಬೇಕದು? ಫೆಬ್ರವರಿ 14ನೇ ತಾರೀಕು ಗುಲಾಬಿ ಹೂ ಹಿಡ್ಕೊಂಡು ಈ ರಸ್ತೆ ಬದಿಯಲ್ಲಿ ಚಲ್ಲಾಪಿಲ್ಲಿ ತಿರುಗುವ ಹುಡುಗರು ಯಾವತ್ತಾದ್ರೂ ಒಂದು ದಿನ ನೀವು ನಂಬಿದ ದೇವರ ಮುಂಭಾಗದಲ್ಲಿ ಒಂದು ಹೂ ಹಿಡ್ಕೊಂಡು, ದೇವರೇ ನಮಗೆ ಒಳ್ಳೆ ಬದುಕು ಕೊಟ್ಟಿದ್ದಿ ಅಂತ ದೇವರ ಪಾದದ ಮೇಲೆ ಇಟ್ರ? ಅಮ್ಮ, ನನ್ನ ನೀನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಿ ಅಂತ ಒಂದು ದಿನ ಅಮ್ಮನಿಗೆ ತಗೊಂಡೋಗಿ ಕೊಟ್ರ? ಅಲ್ಲ, ಒಂದು ದಿವಸ ಅಪ್ಪನಿಗೆ ಕೊಟ್ರ? ಕೇಳಿದ್ರೆ ಅಪ್ಪನಿಗೆ ಬರ್ತ್ಡೇ ಗೊತ್ತಿಲ್ಲ ನಮ್ಮ ಕಾರಣ. ಬೇಡ ಮಕ್ಕಳೇ, ಯಾರ ಅಪ್ಪ ಅಮ್ಮನಿಗೆ ಅವರು ಹುಟ್ಟಿದ ದಿನಾಂಕ ಗೊತ್ತಿಲ್ವೋ ನೀವು ದಿನಾಂಕ ಹುಡುಕಬೇಡಿ. ನೀವು ಹುಟ್ಟಿದ ದಿನ ಯಾವುದಿದೆ ಅದೇ ದಿನ ಅಪ್ಪ ಅಮ್ಮನ ಬರ್ತ್ಡೇ ಅಂತ ಅವರಿಗೂ ಒಂದು ಖುಷಿ ಮಾಡಿ. ಯಾಕೆ? ಜನ್ಮ ಕೊಟ್ರಲ್ಲ ನಮಗೆ. ನೆನಪಿರಲಿ, ನಿಮಗೆ ಇಷ್ಟು ಉಪದೇಶ ಮಾಡಬೇಕಿದ್ರೆ ನನಗೆ ನೈತಿಕತೆ ಬೇಕಲ್ಲ. ನನ್ನ ಕಥೆ ಗೊತ್ತಾ ನಿಮಗೆ? ನಾನು ನನ್ನ ಅಮ್ಮನಿಗೆ ದಿನ ನಮಸ್ಕಾರ ಮಾಡ್ತಿರ್ಲಿಲ್ಲ, ನವರಾತ್ರಿಯಲ್ಲಿ ನಮಸ್ಕಾರ ಮಾಡ್ತಿದ್ದೆ. ಯಾಕಂದ್ರೆ ನಮ್ಮಲ್ಲಿ ದೇವಿ ಮಹಾತ್ಮ ಪಾರಾಯಣ ಪೂಜೆ ಮಾಡೋದು ಅಪ್ಪನ ಕಾಲ ನಂತರ ನನ್ನ ಜವಾಬ್ದಾರಿ ಅನ್ನೋ ಕಾರಣಕ್ಕೆ ಹೊರಟಾಗ ಅಮ್ಮನಿಗೆ ನಮಸ್ಕಾರ ಮಾಡ್ತಿದ್ದೆ. ಮಕ್ಕಳ ಜೊತೆ ಎಲ್ಲ ಮಾತಾಡ್ತಾ ಹೇಳ್ತಿದ್ದೆ, ಮಕ್ಕಳೇ ದಿನ ನೀವು ಅಮ್ಮನಿಗೆ ನಮಸ್ಕಾರ ಮಾಡಬೇಕು, ಅಪ್ಪನಿಗೆ ನಮಸ್ಕಾರ ಮಾಡಬೇಕು ಅಂದಾಗ ಒಂದು ದಿನ ನನಗನ್ನಿಸ್ತು, ನಾನು ದಿನ ಮಾಡ್ತಿಲ್ವಲ್ಲ ಅಂತ. ಆವತ್ತಿಂದ ರೂಢಿಸಿಕೊಂಡು ಬಂದೆ. ಇವತ್ತು ಮನೆಯಲ್ಲಿರಲಿ, ಮನೆಗೆ 1000 ಬಾರಿ ಹೋದರೆ 1000 ಬಾರಿಯೂ ಅಮ್ಮನಿಗೆ ನಮಸ್ಕಾರ ಮಾಡಿಯೇ ನಾನು ತಿರುಗಿ ಬರ್ತೇನೆ. ಯಾಕೆ ಅಂದರೆ ಅಮ್ಮನಿಗೆ ನಮಸ್ಕಾರ ಮಾಡುವುದರ ಸುಖ ಏನು ಅಂತ ಮಾಡ್ತಾ ಬಂದಾಗಲೇ ಅದು ಅನುಭವಕ್ಕೆ ಬರುವುದು. ಹೀಗೆ ಜೀವನದಲ್ಲಿ ಅಪ್ಪ ಕಷ್ಟಪಡ್ತಾರೆ, ಅಮ್ಮ ಕಷ್ಟಪಡ್ತಾರೆ. ಇದನ್ನು ಅರ್ಥೈಸಿಕೊಂಡು ಬದುಕಿ. ಜಾತಿ ಮತ ಸಂಪ್ರದಾಯಕ್ಕೆ ಅದು ಬೇಕದು. ಎಲ್ಲರೂ ಹೇಳ್ತಾರೆ ಜಾತಿ ಇರಬಾರ್ದು ಅಂತ. ಖಂಡಿತ ಅಲ್ಲ. ಒಂದೊಂದು ಜಾತಿಗೆ ಒಂದೊಂದು ಹೆಗ್ಗಳಿಕೆ ಇದೆ. ಇವತ್ತು ನಾನು ಕುಂಬಾರ ಸಮುದಾಯದ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲೊಂದು ಮಾತು ಹೇಳಿದೆ. ನಮ್ಮಲ್ಲೆಲ್ಲ ಕ್ರಮ ಇತ್ತು ಮೊದಲು. ಹೇಗೆ ಅಂತ ಕೇಳಿದರೆ, ಏನಾದರೂ ದಡ್ಡ ತಂದ ಕೆಲಸ ಮಾಡಿದ್ರೆ ಎಂಥ ಕುಂಬಾರ ಅಂತ ಬೈತಿದ್ದರು. ಯಾಕೆ ಬೈಬೇಕು ಹಾಗೆ? ನಾವೆಲ್ಲ ಸಣ್ಣ ಮಕ್ಕಳಾಗಿರುವಾಗ ನಮಗೆ ಮಣ್ಣಿ ತಿನ್ನಿಸ್ತಾ ಇದ್ದ ಪಾತ್ರೆಯಿಂದ ತೊಡಗಿ ಮನುಷ್ಯ ಮಸಣ ಸೇರಿದಾಗ ಬೇಕಾಗುವ ಮಡಿಕೆಯ ತನಕ ಆ ಕುಂಬಾರ ಸಮುದಾಯವೇ ತಾನೇ ನಮಗೆ ಮಾಡಿಕೊಟ್ಟದ್ದು. ಅವತ್ತು
ಅವರ ಬಗ್ಗೆ ಹಗುರದ ಮಾತುಗಳನ್ನು ಯಾಕೆ ಆಡಬೇಕು? ಹೀಗೆ ನೀವು ಒಂದು ಪ್ರತಿಯೊಂದು ಸಮುದಾಯದ ಹಿನ್ನೆಲೆಯನ್ನು ನೋಡಿದ್ರೆ ಇಡೀ ಜಗತ್ತಿಗೆ ಕೊಟ್ಟ ಅನೇಕ ಸಮುದಾಯಗಳು ನಮ್ಮ ನಡುವೆ ಇದ್ದಾವೆ. ಇಷ್ಟಾದ ಮೇಲೆ ಇನ್ನು ಮುಕ್ತಾಯದ ಹಂತಕ್ಕೆ ನಾನು ಮಾತಾಡಬೇಕಾದ್ದು ಗುರುಗಳ ಬಗ್ಗೆ. ಇಲ್ಲಿ ಶಾಲೆ ಕಾಲೇಜಲ್ಲಿ ಓದುವಂಥ ವಿದ್ಯಾರ್ಥಿಗಳಿದ್ದೀರಿ, ನೀವು ಪೋಷಕರಿದ್ದೀರಿ. ಈಗ ಎಲ್ಲಿವರೆಗೆ ಬಂದು ನಿಂತಿದೆ ಅಂತಂದರೆ, ನಾವು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ತೇವೆ, ಅವಳು ಯಾವಳು ನನ್ನ ಮಗಳಿಗೆ ಮಾತಾಡಲಿಕ್ಕೆ ಅಂತ. ದಯವಿಟ್ಟು ಹಾಗೆ ಮಾತಾಡಬಾರ್ದು. ನಮ್ಮ ಮನೆಯ ಮಕ್ಕಳ ಎದುರುಗಡೆ ಅವರಿಗೆ ಪಾಠ ಮಾಡುವ ಟೀಚರ್ಗೆ ಯಾವಳವಳು ಅಂತ ಮಾತಾಡಿದ್ರೆ ಆ ಮಗು ಹೋಗಿ ಹೇಗೆ ಟೀಚರನ್ನು ಗೌರವಿಸುವುದಕ್ಕೆ ಸಾಧ್ಯ? ಬದಲಾಗಬೇಕು ನಾವು. ಯಾವ ಶಿಕ್ಷಕಿಯೂ ಕೆಟ್ಟವರಲ್ಲ. ಒಂದು ಕಾಲೇಜಲ್ಲಿ ಹಾಗೆ ಆಯಿತು. ಒಬ್ಳು ಹುಡುಗಿ ಒಂದಷ್ಟು ಹುಡುಗರ ಜೊತೆ ಚೆಲ್ಲಾಟ ಆಡ್ತಾ ಇರ್ತಾಳೆ ಯಾವಾಗಲೂ, ಬಸ್ಸಲ್ಲಿ, ಕಾಲೇಜಲ್ಲಿ ಎಲ್ಲ. ವಯಸ್ಸಿಗೆ ಬಂದ ಹೆಣ್ಮಗಳು ಹಾಗಿರೋದು ಸರಿಯಲ್ಲ ಅನ್ನೋ ಕಾರಣಕ್ಕೆ ಆ ಕಾಲೇಜಿನ ಲೆಕ್ಚರರ್ ಏನು ಮಾಡಿದ್ರು ಅಂದರೆ, ಅವಳ ಮಾವನಿಗೆ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಅಕ್ಕನ ಮಗಳು ಹೀಗೆ ಮಾಡ್ತಿದ್ದಾಳೆ, ಅವನು ನೋಡ್ಕೊಳ್ಳಿ ಅಂತ. ಅಷ್ಟೊತ್ತಿಗೆ ಅವನು ಅಕ್ಕನಿಗೆ ಫೋನ್ ಮಾಡಿ ಹೇಳಿದ, ನಿನ್ನ ಮಗಳ ಬಗ್ಗೆ ಕಂಪ್ಲೇಂಟ್ ಬಂದಿದೆ, ಹೋಗಿ ಮಾತಾಡು ಅಂತ. ಮಗಳು ಮನೆಗೆ ಬಂದ ತಕ್ಷಣ ಅಮ್ಮ ಕೇಳಿದ್ಲಂತೆ, ಮಗ ಹೀಗೀಗೆ ಹೇಳಿದ್ದಾರೆ, ಏನಾಯ್ತು ಅಂತಂದ್ರು. ಇವಳ ನಾಟಕ ಶುರುವಾಯ್ತು. ಅಷ್ಟೊತ್ತಿಗೆ ಸೂಜಿಯಲ್ಲಿ ಬ್ಲೇಡಲ್ಲೇ ಕೈಗೀರುವುದು, ನಾನು ಸಾಯ್ತೇನೆ ಅಂತ ಹೇಳುದು, ಇವಳು ನಾಟಕ ಶುರು ಮಾಡಿದ್ಲು. ಅಮ್ಮನಿಗೆ ಬೇಜಾರಾಯಿತು, ಇದ್ದದ್ದೇ. ಆದರೆ ಕಾಲೇಜಿಗೆ ಮಗಳನ್ನು ಕರ್ಕೊಂಡೋಗಿ ಅಮ್ಮ ಹೇಳಿದ್ದೇನು ಗೊತ್ತಾ, ನೀನು ಯಾವಳೆ ನನ್ನ ಮಗಳ ಬಗ್ಗೆ ಮಾತಾಡಲಿಕ್ಕೆ ಅಂತ. ನೀನು ಯಾವಳು ನನ್ನ ಮಗಳ ಬಗ್ಗೆ ಮಾತಾಡಲಿಕ್ಕೆ ಅಂತ ಹೋಗಿ ಒಬ್ಬ ಲೆಕ್ಚರರಿಗೆ ಒಬ್ಬಾಕೆ ತಾಯಿ ಬೈತಾಳೆ ಅಂತಂದ್ರೆ ತಾಯಿಗಿರುವ ಸಂಸ್ಕಾರ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲ. ಇಲ್ಲದಿದ್ರೆ ಯಾರ್ದೋ ಮನೆಯ ಹೆಣ್ಮಗಳನ್ನು ಯಾರೋ 4-5 ಜನ ಹುಡುಗರು ಕಿತ್ತಾಕಿ ಹೋದ್ರು ಅಂತಂದ್ರೆ ಲೆಕ್ಚರರಿಗೆ ಏನು ನಷ್ಟ ಇದೆ? ಅವ್ರಿಗೇನು ನಷ್ಟ ಇಲ್ಲ. ಆದರೆ ಯಾರದ್ದೋ ಮನೆಯ ಹೆಣ್ಮಗಳಿಗೆ ಅನ್ಯಾಯ ಆಗಬಾರದು ಅನ್ನೋ ಕಾರಣಕ್ಕೆ ಮಾಹಿತಿ ಕೊಟ್ಟದ್ದಕ್ಕೆ ಅವರಿಗೇ ಬೈತಾರಲ್ಲ. ನಾವೆಲ್ಲ ಹೀಗೆ ಮಾಡಿದರೆ ಹೇಗೆ? ಆದ್ದರಿಂದ ದಯವಿಟ್ಟು ಕಾಲೇಜುಗಳಿಂದ ಕಂಪ್ಲೇಂಟ್ ಬಂದರೆ ಅದನ್ನು ಸ್ವಲ್ಪ ದಿನದ ಮಟ್ಟಿಗೆ ಹಿಂಬಾಲಿಸಿ ನೋಡಿ, ಸತ್ಯಾಸತ್ಯತೆ ವಿಮರ್ಶೆ ಮಾಡಿ ನೀವು ಮಾತನಾಡಿ. ಯಾವುದೇ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಮಾತು ಬರ್ತದೆ, ಆ ಕಾಲೇಜು ಹಾಗಂತೆ, ಈ ಕಾಲೇಜು ಹೀಗಂತೆ, ದಯವಿಟ್ಟು ಊರಲ್ಲೆಲ್ಲ ಅದರ ಬಗ್ಗೆ ಚರ್ಚೆ ಮಾಡಬೇಡಿ. ಯಾವ ಕಾಲೇಜಿನ ಬಗ್ಗೆ ನಿಮಗೆ ಕಂಪ್ಲೇಂಟ್ ಬಂದಿದೆ, ಸಾಧ್ಯ ಇದ್ರೆ ಆ ಕಾಲೇಜಿಗೆ ಹೋಗಿ ಅಲ್ಲಿರುವ ಮುಖ್ಯಸ್ಥರ ಹತ್ರ ಹೇಳಿ, ಸರ್ ನಿಮ್ಮ ಕಾಲೇಜಿನ ಬಗ್ಗೆ ಹೀಗೆ ಮಾತಾಡ್ತಿದ್ದಾರೆ, ಏನು ಅಂತ ಗೊತ್ತಿಲ್ಲ, ನಿಮ್ಮ ಗಮನಕ್ಕೆ ತರ್ತೇವೆ ಅಂತ ಒಂದು ಮಾತು ಹೇಳಿ. ಉದ್ದ ಕಥೆ ಮಾತಾಡಬೇಕಾದ್ದಿಲ್ಲ. ಮತ್ತೆ ಶಿಕ್ಷಕರ ಬಗ್ಗೆಗೆ ತುಂಬ ಕಥೆಗಳಿವೆ. ಒಂದನ್ನು ನಿಮ್ಮ ಮುಂದೆ ಹೇಳಿಬಿಡ್ತೇನೆ ನಾನು, ಸಮಯ ಮೀರ್ತಾ ಬಂತು. ನಾನು ಓದ್ತಾ ಇರಬೇಕಿದ್ರೆ 7ನೇ ಕ್ಲಾಸ್ವರೆಗೆ ಒಂದು ಶಾಲೆಯಲ್ಲಿ ಓದಿದೆ. ಒಂದು ದಿವಸ ನಮ್ಮ HM ಹೇಳಿದ್ರು, ನಾಳೆ ನಿನ್ನ ಅಪ್ಪನನ್ನು ಬರ್ಲಿಕ್ಕೆ ಹೇಳು ಅಂತ. ನನಗೊಳಗೊಳಗೆ ಖುಷಿ ಅನ್ನಿಸ್ತು. ಬಹುಶಃ ನಮ್ಮ ಅಪ್ಪಮ್ಮ ಬಂದ ತಕ್ಷಣ ನನ್ನ ಬಗ್ಗೆ ಅಭಿನಂದನಾ ಭಾಷಣ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ ನಾನು. ಅಪ್ಪ ಬಂದರು ಶಾಲೆಗೆ, ಕೇಳಿದ್ರಂತೆ ನನ್ನ ಮಗ ಹೇಗಿದ್ದಾನೆ ಓದುವುದರಲ್ಲಿ ಅಂತ. HM ಹೇಳಿದ್ರಂತೆ, ನಿಮ್ಮ ಮಗ ಓದುವುದರಲ್ಲಿ ಭಾರಿ ಹುಷಾರಿದ್ದಾನೆ, ಅವನ ಹೆಸರು ಮೊದಲುಂಟು, ನೀವು ಪಟ್ಟಿಯನ್ನು ಮಾತ್ರ ಕೆಳಗಿಂದ ಮೇಲೆ ಓದಬೇಕು ಅಂತ. ಎಷ್ಟು ಬುದ್ಧಿವಂತ ಅಂತ ನಮ್ಮ ಅಪ್ಪನಿಗೆ ಅರ್ಥ ಆಯಿತು. ಆವತ್ತಪ್ಪ ಹೇಳಿದ್ರಂತೆ, ಮಾಸ್ಟರ್ ಸಮ ಬಡೀರಿ, ಕೈಕಾಲು ಮುರಿದ್ರೆ ಮನೆಗೆ ಹೊತ್ಕೊಂಡು ಹೋಗ್ತೇನೆ ನಾನು, ಜೀವ ಒಂದು ಉಳಿಸಿ ಅಂದ್ರಂತೆ ನಮ್ಮಪ್ಪ. ಮರು ದಿವಸ ಬಂದರು ನಮ್ಮ HM, ನಿಮ್ಮ ಅಪ್ಪ ಹೀಗೆ ಹೇಳಿದ್ದಾರೆ, ನಾನು ಸುಮ್ಮನಿರುವುದಿಲ್ಲ ಅಂತ. ಅವರು ಸಣ್ಣಕ್ಕಿರುವಾಗ ನಮ್ಮನ್ನು ಹೇಗೆ ಹೆದರಿಸ್ತಿದ್ರು ಅಂದರೆ, ಅವರ ಹೊಟ್ಟೆ ತುಂಬ ದೊಡ್ಡದಿತ್ತು. ಕಿವಿ ಹಿಡಿದು ಎಳೆದ್ರೆ ಅವರ ಹೊಟ್ಟೆಗೆ ನಮ್ಮ ಮುಖ ಹೊಡೆದು ವಾಪಸ್ ಹೋಗಬೇಕಾಗಿತ್ತು. ಅವ್ರು ಹೇಳ್ತಿದ್ರು, ಚೆನ್ನಾಗಿ ಓದು, ಇಲ್ಲದಿದ್ರೆ ನನ್ನ ಹೊಟ್ಟೆಯ ಒಳಗೆ 2 ಮಕ್ಕಳಿದ್ದಾರೆ, ಇನ್ನು ನಿನ್ನನ್ನು ನುಂಗುತ್ತೇನೆ ಅಂತಿದ್ರು. ನಾವು ಸತ್ಯ ಅಂತ ಅಂದ್ಕೊಂಡಿದ್ದು. ಹಾಗೆ ಶಿಕ್ಷಣ ಕೊಟ್ಟ HM ಏನು ಮಾಡ್ತಿದ್ರು ಅಂತಂದ್ರೆ, ಒಂದು ದಿವಸ ಹೀಗೆ ಎಲ್ಲರೂ ಸೇರಿದ್ದಾರೆ, ಅಸೆಂಬ್ಲಿಲಿ ಸೇರಿರಬೇಕಿದ್ರೆ ಸ್ಟೇಜಿಗೆ ಕರೆದ್ರು ನಮ್ಮನ್ನೊಂದು 4 ಜನರನ್ನು. ನಾವು ಬಹಳ ಶಿಸ್ತಲ್ಲಿ ಹೋಗಿ ಕೈ ಕಟ್ಟಿ ನಿಂತೆವು. ಕೈ ಕಟ್ಟಿ ನಿಂತದ್ದೇ ಪೆಟ್ಟು ಬೀಳಲಿಕ್ಕೆ ಶುರುವಾಯಿತು 4 ಜನಕ್ಕೂ. ಎಲ್ಲಿಂದ ಅಂತ ಸರಿ ಹೊಡಿತಾ ಇದ್ದಾರೆ, ಯಾಕೆ ಅಂತ ಹೇಳುವುದಿಲ್ಲ ಅವರು. ಹೊಡೆದು ಕಿವಿಯಲ್ಲಿ ಹಿಡಿದು ಎತ್ತಿದ್ರು, ಕೆಳಗೆ ಬಿಟ್ಟರು. ಎಲ್ಲಾದ್ಮೇಲೆ ಯಾಕೆ ಹೊಡೆದದ್ದು ಗೊತ್ತಾ ಕೇಳಿದ್ರು. ಇಲ್ಲ ಅಂದು. ಓ, ಅಲ್ಲಿ ಗೋಡೆಯಲ್ಲಿ ಹೊರಗೆ ಪೋಸ್ಟರ್ ಕಾಣುತ್ತದಲ್ಲ, ಅದಕ್ಕೆ ಸೆಗಣಿ ಹಚ್ಚಿದ್ಯಾರು ಕೇಳಿದ್ರು. ನಾವೇ. ಯಾಕೆ ಹಚ್ಚಿದ್ದು ನೀವು? ನಮ್ಮಲ್ಲಿ ಒಂದು ಕ್ರಮ ಇತ್ತು, ನಮ್ಮ ಮನೆಯಲ್ಲಿ ಯಾರಾದರೂ ಓಟ್ ಹತ್ರ ಬರುವಾಗ ಕೈ ತೋರಿಸಿದ್ರೆ ಅದು ನಮ್ಮದು ಅಂತ ನಾವು ತಿಳ್ಕೊಳ್ಳೋದು. ಹೂವಿನ ಚಿತ್ರ ತೋರಿಸಿದ್ರೆ ನಮ್ಮದು ಅಂತ ತಿಳ್ಕೊಳ್ಳೋದು, ಚಕ್ರ ತೋರಿಸಿದ್ರೆ ನಮ್ಮದು ಅಂತ ತಿಳ್ಕೊಳ್ಳೋದು. ನಮ್ಮದಲ್ಲದ್ದೆಲ್ಲ ನಮ್ಮ ಶತ್ರುಗಳು ಅಂತ ಆ ಪೋಸ್ಟರ್ನ ಮೂತಿ ಹರಿಯುವುದು, ಅದಕ್ಕೆ ಕಣ್ಣು ಮೀಸೆ ಬಿಡಿಸಿ ಭೂತದ ಹಾಗೆ ಮಾಡುವುದು, ಸೆಗಣಿ ಬಾಚಿ ಹೊಡೆಯುವುದೆಲ್ಲ ಮಾಡ್ತಿದ್ದೆವು. ಆವತ್ತು ಹೇಳಿದರು ಅಧಿಕ ಪ್ರಸಂಗ ಮಾಡಬಾರದು ಅಂತ.
ಇವತ್ತಿಗೆ ನಾವೇನು ಮಾಡಬೇಕು ಅದನ್ನು ಮಾಡ್ತೇವೆ ಹೊರತು ಇನ್ನೊಬ್ಬರಿಗೆ ಅಂತ ಅವಹೇಳನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಒಂದು ದಿವಸ ಹೀಗೆ ಎಲ್ಲರ ಎದುರು ನಿಂತು HM ಬಂದು ಅಂಗಿ ಗುಬ್ಬಿ ತೆಗಿತಾ ಇದ್ದಾರೆ. ತೆಗೆದು ಅಂಗಿ ಬಿಚ್ಚು ಅಂತ. ನಮ್ಗೆ ಯಾಕೆ ಅಂತ ಗೊತ್ತಿಲ್ಲ. ನಾವು ಬೊಬ್ಬೆ ಹಾಕೊಂಡು ಮುಖ ನೋಡಿದ್ರೆ ನಿನ್ನ ಪುಸ್ತಕಕ್ಕೆ ಅಂಗಿ ಇಲ್ಲ, ಮತ್ತೆ ನಿನಗೆ ಅಂಗಿ ಯಾಕೆ ಅಂದರು. ಅಂದರೆ ಪುಸ್ತಕಕ್ಕೆ ಬೈಂಡ್ ಹಾಕು, ಪುಸ್ತಕವನ್ನು ಜೋಪಾನವಾಗಿಡು ಅಂತ. ಪುಸ್ತಕಕ್ಕೆ ಕಿವಿ ಬಂದರೆ ಯಾರ ಪುಸ್ತಕದ ತುದಿಯೆಲ್ಲ ಮಡಚಿ ಹೋಗಿದೆ ಅವರನ್ನು ಕರ್ಕೊಂಡು ಬಂದು ಕಿವಿ ಹಿಡಿದು ಎಳೀತಿದ್ರು. ನಿನ್ನ ಪುಸ್ತಕಕ್ಕೆ ಕಿವಿ ಉಂಟು, ನಿನಗೆ ಯಾಕೆ ಕಿವಿ ಇನ್ನು ಅಂತ ಕಿವಿ ಎಳೀತಿದ್ರು. ಆವತ್ತು ಕೊಟ್ಟ ಆ ಬಾಲ್ಯದ ಶಿಕ್ಷೆಯೇ ಶಿಕ್ಷಣವಾಗಿ ಇವತ್ತಿಗೂ ನಾವು ಒಳ್ಳೆಯ ಅಂಗಿ ಹಾಕ್ತೇವೆ. ಇನ್ನೊಬ್ಬರ ಸುಮ್ಮನೆ ಯಾರದೋ ತಂಟೆಗೆ ನಾವು ಹೋಗೋದಿಲ್ಲ. ನಮ್ಮ ಪುಸ್ತಕಗಳಿಗೆ ಕಿವಿ ಬರಲಿಲ್ಲ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತಂದರೆ ಬಾಲ್ಯದಲ್ಲಿ ಕೊಟ್ಟ ಶಿಕ್ಷಣ ಕಾರಣ. ಇವತ್ತು ನಮ್ಮ ಮಗುವಿಗೆ ಶಾಲೆಯಲ್ಲಿ ಹೊಡೆದ್ರು ಅಂದರೆ ಸಾಕು, ಹೊಡೆದ್ರು ಬಿಡಿ, ಒಂದು ಮಾತು ಬೈದಿದ್ದಾರೆ ಅಂತಂದ್ರೆ ಭಾರತ ಪಾಕಿಸ್ತಾನ ಯುದ್ಧ ಆದ ಹಾಗೆ ಹಾರ್ಕೊಂಡು ಹೋಗಿ ಅವ್ರ ಮೇಲೆ ಬೈದು, ಟೀಚರ್ಗೆ ಬೈದು, ಅವ್ರ ಅಪ್ಪ ಅಮ್ಮನಿಗೆಲ್ಲ ಬೈದು ಬರ್ತೇವೆ. ದಯವಿಟ್ಟು ಆ ಕೆಲಸ ಮಾಡಬಾರ್ದು. ಯಾಕೆಂದ್ರೆ ಇವತ್ತು ನಾವು ನಮ್ಮ ಮಕ್ಕಳನ್ನು ಓದಿಸುವುದಕ್ಕೆ ಹೇಗೆ ಕಷ್ಟಪಡ್ತಾ ಇದ್ದೇವೆ, ಹಾಗೇ ಕಷ್ಟಪಟ್ಟು ಓದಿದ ಮಕ್ಕಳೇ ಇವತ್ತು ಆ ಶಾಲೆ ಕಾಲೇಜಲ್ಲಿ ಲೆಕ್ಚರರ್ ಆಗಿ, ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಿರೋದು. ಆದ್ದರಿಂದ ಶಿಕ್ಷಕರ ಬಗ್ಗೆ ಗೌರವ ಇರಲಿ, ಶಾಲೆಯ ಬಗ್ಗೆ ಗೌರವ ಇರುವಂತೆ ಮಕ್ಕಳಿಗೆ ಹೇಳಿ, ಅದರಿಂದಾಚೆಗೆ ಒಟ್ಟು ಸಮುದಾಯವನ್ನು ಗೌರವಿಸಿ ಬದುಕುವುದಕ್ಕೆ ಮಕ್ಕಳಿಗೆ ಹೇಳಿ. ನಾನು ಇಲ್ಲಿ ಅನೇಕರು ಬಂದು ಸೇರಿದ್ದೀರಿ. ಸರ್ವಧರ್ಮ ಸಮನ್ವಯದ ಈ ಭೂಮಿಯಲ್ಲಿ ನಿಂತು ಪ್ರೀತಿಯನ್ನು ದೇವರು ಅಂತ ನಂಬಿ ಗೌರವಿಸಿ ಬದುಕಬೇಕಾದಂತಹ ಕಥೆ ನಮ್ಮದು. ಬಹುಶಃ ನಾನು ಜಾತಿವಾದದಿಂದ ಗುರುತಿಸ್ತೇನೆ ಅಂತ ಭಾವಿಸಬೇಡಿ, ಹಾಗೇನಿಲ್ಲ. ಯಥಾರ್ಥಕ್ಕೂ ನಿಮ್ಮನ್ನು ನೋಡಿದಾಗ ನನಗೆ ತುಂಬ ಖುಷಿ ಅನ್ನಿಸ್ತು. ಯಾಕೆ ಅಂದರೆ ಇಂಥದ್ದೆಲ್ಲ ಸಾಧ್ಯ ಆಗಬೇಕಿದ್ರೆ ಅದಕ್ಕೆ ಹೃದಯ ಶ್ರೀಮಂತಿಕೆ ಬೇಕಮ್ಮ. ಹೃದಯ ಶ್ರೀಮಂತಿಕೆ ಬೇಕು. ಇನ್ನೊಬ್ಬರಲ್ಲಿರುವ ಒಳ್ಳೆಯದನ್ನು ಗೌರವಿಸುವಂಥ ಮನಸ್ಥಿತಿ ಇದ್ದಾಗ ಮಾತ್ರವೇ ಇಂತಹ ಸಾಮರಸ್ಯದ ಸಂಗತಿಗಳು ಸಾಧ್ಯವಾಗುವುದಕ್ಕೆ ಕಾರಣ. ನೋಡಿ, ಒಬ್ಬರು ಒಳ್ಳೆಯ ಕೆಲಸ ಮಾಡಿದ್ರೆ ಊರಿಡೀ ನಾಳೆ ಸುದ್ದಿ ಆಗ್ತದೆ, ಇಂಥವ್ರು ಬಂದು ಕಾರ್ಯಕ್ರಮ ಚಂದ ಮಾಡಿದ್ರು ಅಂತ. ಅದೇ ಒಬ್ಬರು ಅನ್ಯಾಯ ಮಾಡಿದ್ರು ಕೂಡ ಇಂಥವ್ರು ಅನ್ಯಾಯ ಮಾಡಿದ್ರು ಅಂತ ಊರೆಲ್ಲ ಸುದ್ದಿ ಆಗ್ಬಿಡ್ತಾರೆ. ಅದಕ್ಕೆ ಹೇಳೋದು, ಅನ್ಯಾಯ ಮಾಡೋದು ಬಿಟ್ಟು, ತಪ್ಪು ಮಾಡೋದು ಬಿಟ್ಟು ಇಂತಹ ಒಳ್ಳೆಯ ಕೆಲಸಗಳಲ್ಲಿ ಜೊತೆಯಾದರೆ ನಮಗೂ ಗೌರವ, ನಮ್ಮ ಸಮುದಾಯಕ್ಕೆ ಗೌರವ. ಆ ಕಾರಣಕ್ಕೆ ನಾವು ಜೊತೆ ಆಗಬೇಕಾದ್ದು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವೈಯಕ್ತಿಕವಾಗಿ ತಮಗೆ ಅಭಿನಂದನೆಗಳನ್ನು ಹೇಳುತ್ತೇನೆ. ಯಾಕೆ ಅಂತಂದರೆ ಈ ಜಗತ್ತಿಗೆ APJ ಅಬ್ದುಲ್ ಕಲಾಮನ್ನು ಕೊಟ್ಟದ್ದು ನಿಮ್ಮ ಸಮುದಾಯ. ಆ ಪುಣ್ಯಾತ್ಮನ ಬಗ್ಗೆ ನಾವು ಇವತ್ತು ನೆನಪು ಮಾಡಿಕೊಳ್ತೇವೆ, ಕೈ ಮುಗೀತೇವೆ. ಕ್ರೈಸ್ತ ಸಮುದಾಯವನ್ನು ನೆನಪು ಮಾಡಿಕೊಂಡ್ರೆ ಹೇಳಿದ್ರಂತೆ ಮದರ್ ತೆರೇಸಾ, ನೀವೇನು ಅಂತ ಕೇಳಿದಾಗ, ನಾನು ಭಗವಂತನ ಕೈಯ ಪೆನ್ಸಿಲು, ಅವನು ಬರೆಸಿದಂತೆ ಬರೆಯುತ್ತೇನೆ ಎಂದರಂತೆ. ಇಡೀ ಸೇವಾ ಕಾರ್ಯಗಳಿಗಾಗಿ ಮದರ್ ತೆರೇಸಾ ತನ್ನ ಜೀವನವನ್ನು ಕಳೀತಾರೆ. ಇನ್ನು ಎಲ್ಲೋ ಭೋಗಭೂಮಿಯಾದಂಥ ಅಮೆರಿಕಾದಲ್ಲಿ ನಿಂತು ಜಗತ್ತಿನಲ್ಲಿರುವ ಎಲ್ಲರೂ ಕೂಡ ನನ್ನ ಅಕ್ಕ ತಂಗಿ ಎಂದಿರುವಂಥ ಭ್ರಾತೃತ್ವದ ಸಂದೇಶವನ್ನು ಜಗತ್ತಿಗೆ ಸಾರಿದ ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರ ಶಿಷ್ಯ. ಅವರನ್ನು ಕೇಳಿದ್ರಂತೆ, ನಿಮ್ಮ ಗುರುಗಳ ಬಗ್ಗೆ ಏನು ಮಾತಾಡ್ತೀರಿ ಅಂತ. ಅವರು ಹೇಳ್ತಾರೆ, ನನ್ನ ಗುರುಗಳ ಪಾದದ ಧೂಳಿನ ಒಂದು ಕಣಕ್ಕೆ ನನ್ನಂತಹ 1000 ಶಿಷ್ಯರನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಇದೆ ಅಂತಂದ್ರಂತೆ. ಇಂತಹ ಮಹಾತ್ಮರು ಹುಟ್ಟಿ ಬಂದ ನೆಲದಲ್ಲಿ ನಾವಿದ್ದೇವೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದಿಷ್ಟೇ, ನಮ್ಮಪ್ಪ ಕಳ್ಳನೋ, ಸುಳ್ಳನೋ, ಮೋಸಗಾರನೋ, ವಂಚಕನೋ, ದರೋಡೆಕೋರನೋ ಗೊತ್ತಿಲ್ಲ. ನಮ್ಮಪ್ಪ ನಮ್ಮ ಪಾಲಿಗೆ ದೇವರೇ. ನಮ್ಮಮ್ಮ ಸುಳ್ಳು ಹೇಳ್ತಾಳೋ, ಅನ್ಯಾಯ ಮಾಡ್ತಾಳೋ, ಮತ್ತೊಂದು ಮಾಡ್ತಾಳೋ ಗೊತ್ತಿಲ್ಲ ನಮಗೆ. ನಮ್ಮ ಅಮ್ಮ ನಮ್ಮ ಪಾಲಿಗೆ ದೇವರೇ. ಮಕ್ಕಳೇ, ಅಪ್ಪ ಅಮ್ಮ ಏನು ಮಾಡಿದ್ರೋ ಗೊತ್ತಿಲ್ಲ, ಆದರೆ ಬೆಳೆಯುತ್ತಿರುವ ನೀವು ಅಪ್ಪ ಅಮ್ಮ ಮಾಡ್ತಾ ಇರುವುದರಲ್ಲಿ ತಪ್ಪು ಅಂತ ಕಂಡ್ರೆ ದಯವಿಟ್ಟು ಆ ತಪ್ಪನ್ನು ಅನುಸರಿಸಬೇಡಿ. ಅವರು ಮಾಡಿದ ಒಳ್ಳೆಯ ಕೆಲಸಗಳನ್ನು ಬಿಟ್ಟು ಬರಬೇಡಿ. ಹಾಗಾಗಿ ಬೆಳೆದು ನಿಂತಾಗ ಅಪ್ಪ ಅಮ್ಮನಿಗೆ ಬುದ್ಧಿ ಹೇಳುವ ಪ್ರಯತ್ನ ಬೇಡ. ನಮ್ಮ ನಡವಳಿಕೆಯ ಮೂಲಕ ತಿದ್ದಿಕೊಂಡು ಬೆಳೀತಾ ಹೋದರೆ ಅದರಿಂದ ದೊಡ್ಡ ಸಾರ್ಥಕತೆ ಇಲ್ಲ. ಯಾಕಂದರೆ ಮೊನ್ನೆ ನಿಟ್ಟೆಯಲ್ಲಿ ಇಂಥದ್ದೇ ಒಂದು ಕಾರ್ಯಕ್ರಮ ಮಾಡಿದಾಗ ಅನೇಕ ಮಂದಿ ವಿದ್ಯಾರ್ಥಿಗಳು ಬಂದಿದ್ರು. ಮೊನ್ನೆ ಒಬ್ಬಾಕೆ ತಾಯಿ ಬಂದು ಹರ್ಷವರ್ಧನ್ಗೆ ಹೇಳ್ತಾರಂತೆ, ನಿಮ್ಮಲ್ಲಿ ಶಿಬಿರಕ್ಕೆ ಹುಡುಗ ಬಂದಮೇಲೆ ನನ್ನ ಮಗ ತುಂಬ ಬದಲಾಗಿದ್ದಾನೆ. ನಾವು ಏನೂ ಅವನಿಗೆ ಹೇಳಲಿಲ್ಲ, ಅವನ ಮೊಬೈಲ್ನ ತುಂಬ ಆಸಕ್ತಿ ಇತ್ತು, ಅದನ್ನು ಬದಿಗಿಟ್ಟುಕೊಂಡು ಚೆನ್ನಾಗಿ ಓದ್ತಾ ಇದ್ದಾನೆ, ಬೆಳೀತಾ ಇದ್ದಾನೆ ಅಂತ ಅಮ್ಮ ಹೇಳಿದಾಗ ತುಂಬ ಖುಷಿ ಅನ್ನಿಸ್ತಂತೆ. ಯಾರ ಮನೆಯ ಮಗನಾದರೇನು, ಯಾರ ಮನೆಯ ಮಗಳಾದರೇನು,
ಎಲ್ಲರೂ ನಿಂತದ್ದು ಈ ಭಾರತದಲ್ಲಿ ಅನ್ನುವ ಭಾವನೆ ನಮಗಿರಬೇಕು. ಬಹುಶಃ ಇಲ್ಲಿ ಅನೇಕರು ಸೇರಿದ್ದರಿಂದ ನನಗೆ 3:15 ಮುಕ್ತಾಯದ ಹಂತದ ಅವಕಾಶ. ಆದ್ದರಿಂದ ಕೊನೆಯ ಮಾತು ನಾನು ವಿಶ್ವಕರ್ಮ ಸಮುದಾಯದ ಬಗ್ಗೆ ಹೇಳಿ ನಾನು ಮಾತನ್ನು ಮುಗಿಸಬೇಕು. ಯಾಕೆಂದರೆ ಈ ಜಾಗದಲ್ಲಿ ನಮಗೆ ಆ ಋಣ ಇದೆ. ಬಹುಶಃ ಅಯ್ಯ ಜಗದ್ಗುರು ನಾಗಲಿಂಗ ಸ್ವಾಮಿಗಳ ಪಾವನ ಭೂಮಿ, ತಪೋಭೂಮಿ ಇದು. ನಾವು ಎಂಥ ಭಾಗ್ಯಶಾಲಿಗಳು ಅಂತಂದರೆ, ದೇವಸ್ಥಾನದ ಒಳಗೆ ಗರ್ಭಗುಡಿಯಲ್ಲಿರುವ ಆ ದೇವಿಯ ಪುಟ್ಟ ವಿಗ್ರಹ ಆ ಗುರುಗಳೇ ಪೂಜಿಸಿ ಸಮಾಜಕ್ಕೆ ಅನುಗ್ರಹ ಮಾಡಿದಂಥ ಬಿಂಬ ಅದು. ಇವತ್ತು ಗುರುಗಳನ್ನು ಕಾಣುವ ಭಾಗ್ಯ ನಮಗೆ ಇಲ್ಲದೇ ಇದ್ದರೂ ಅವರು ಮುಟ್ಟಿ ಪೂಜಿಸಿದಂತಹ ದಿವ್ಯ ಬಿಂಬವನ್ನು ಕಾಣುವ ಭಾಗ್ಯ ಗುರುಗಳು ನಮಗೆ ಕೊಟ್ಟಿದ್ದಾರೆ ಅನ್ನುವ ಕಾರಣಕ್ಕೆ ನಮಗೆ ಸಂತೋಷ ಇರಬೇಕು. ಬಂಧುಗಳೇ, ಅದರ ಜೊತೆಗೆ ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ನಾನೊಂದು ಮಾತು ಹೇಳುವುದು, ಎಲ್ಲರಿಗೂ ಅವರವರ ಜಾತಿ, ಅವರವರ ಮತ, ಅವರವರ ಧರ್ಮ ಶ್ರೇಷ್ಠವೇ. ಹಾಗಂತ ಇನ್ನೊಬ್ಬರ ಮತಧರ್ಮಗಳು ಯಾವತ್ತೂ ಕನಿಷ್ಠ ಅಲ್ಲ ಅನ್ನುವ ಭಾವನೆ ನಮಗಿರಬೇಕು. ಇನ್ನೊಂದು ಸಮುದಾಯದಲ್ಲಿರುವಂತಹ ಒಳ್ಳೆಯ ವಿಚಾರಗಳನ್ನು ನಮ್ಮದಾಗಿಸಿಕೊಳ್ಳುವ, ನಮ್ಮಲ್ಲಿರುವಂತಹ ಒಳ್ಳೆಯ ವಿಚಾರಗಳನ್ನು ಇತರರಿಗೆ ಕೊಡೋಣ. ಅವರವರು ಅವರವರ ಧರ್ಮಕರ್ಮಗಳನ್ನು ಆಚರಣೆ ಮಾಡುತ್ತಾ ಪರಸ್ಪರ ಗೌರವಿಸಿ ಬದುಕಿದರೆ ಸಮಾಜದಲ್ಲಿ ಸಂಘರ್ಷಕ್ಕೆ ಎಡೆ ಇಲ್ಲ. ಅಲ್ಲದಿದ್ದರೆ ಪುಣ್ಯಕ್ಷೇತ್ರಗಳ ಬಗ್ಗೆ ತಕರಾರು ಬಂದಾಗ ಸಂಬಂಧವೇ ಇಲ್ಲದವ ಅಧಿಕ ಪ್ರಸಂಗ ಯಾಕೆ ವಿಡಿಯೋ ಮಾಡಬೇಕು? ಅಗತ್ಯವೇ ಇಲ್ಲದವ ಯಾಕೆ ಮೂಗು ತೋರಿಸಬೇಕು? ಅವನ ಸಮುದಾಯದವರೇ ಹೇಳ್ತಾರೆ, ಅವರ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದಕ್ಕೆ ಅವರಿದ್ದಾರೆ, ನಮಗಿದು ಬೇಡವಾದ ಅಧಿಕ ಪ್ರಸಂಗ ಮಾಡಿಕೊಂಡು ನಮ್ಮ ಜಾತಿಯ ಮರ್ಯಾದೆ ಕಳೀತಾವೆ ಅಂತ ಇನ್ನೊಬ್ರು ಯಾರೋ ಮಾತಾಡ್ತಾರಲ್ಲ. ಅಂದರೆ ವಿಷಯ ಇಷ್ಟೇ, ನಮ್ಮ ಕುಟುಂಬದ ಕಲಹ ಇದ್ರೆ ಕುಟುಂಬದೊಳಗೆ ತೀರ್ಮಾನ ಮಾಡಿಕೊಳ್ಳೋಣ, ಸಮಾಜಕ್ಕೆ ಹಂಚಬೇಡಿ. ಸಮುದಾಯದೊಳಗೆ ಸಂಘರ್ಷ ಇದ್ರೆ ಸಮುದಾಯದ ಒಳಗೆ ಮಾಡಿಕೊಳ್ಳೋಣ, ಹೊರಗೆ ಹಂಚಬೇಡಿ. ಒಂದು ಜಾತಿ, ಮತ, ಸಂಪ್ರದಾಯದ ಒಳಗೆ ಭಿನ್ನಾಭಿಪ್ರಾಯ ಇದ್ದರೆ, ಒಂದು ಮತ ಸಿದ್ಧಾಂತದ ನಡುವೆ ಭಿನ್ನಾಭಿಪ್ರಾಯ ಇದ್ದರೆ ನಮ್ಮೊಳಗೆ ಸರಿ ಮಾಡಿಕೊಳ್ಳೋಣ, ಇನ್ನೊಬ್ಬರಿಗೆ ಹಂಚಬೇಡಿ. ಅದರ ಜೊತೆಗೆ ಇನ್ನೊಬ್ಬರಲ್ಲಿ ದೋಷ ಕಂಡಾಗ ಚಪ್ಪಾಳೆ ತಟ್ಟಿ ಗಹಗಹಿಸಿ ನಗುವ ದುರ್ಬುದ್ಧಿಯೂ ನಮಗೆ ಬೇಡ. ಸಮಸ್ಯೆ ಇಲ್ಲದಿರುವುದು ಎಲ್ಲಿ? ಎಲ್ಲ ಕಡೆಯಲ್ಲೂ ಇರುತ್ತದೆ. ಕಿರಿಬೆರಳಿಗೆ ನೋವಾಯಿತು ಅನ್ನುವ ಕಾರಣಕ್ಕೆ ಕೈ ಕಡಿಯುವುದಕ್ಕಾಗುವುದಿಲ್ಲವಲ್ಲ. ಬಂದ ಸಣ್ಣ ಸಮಸ್ಯೆಗಳನ್ನು ದೊಡ್ಡದಾಗಿಸುವುದು ಬೇಡ. ನಮ್ಮ ಸಮುದಾಯದೊಳಗೆ ಯಾರಾದರೂ ಬೆಳೀರಿ, ಯಾರಾದರೂ ಶ್ರೇಷ್ಠರಾಗಿ ಅವರ ಬಗ್ಗೆ ಅಭಿನಂದನೆಯ ಮಾತುಗಳನ್ನು ಹೇಳೋಣ. ಮನುಷ್ಯ ಇನ್ನೊಬ್ಬರಲ್ಲಿ ಯಾವ ಗುಣಗಳನ್ನು ಹೆಚ್ಚಾಗಿ ಗುರುತಿಸ್ತಾ ಹೋಗುತ್ತಾನೋ ಅದೇ ಗುಣಗಳು ಗುರುತಿಸನನ್ನು ಅನುಸರಿಸ್ತಾ ಬರ್ತಂತೆ, ಅವನನ್ನು ಆವಾಹಿಸಿಕೊಳ್ಳುತ್ತವಂತೆ, ಆವರಿಸಿಕೊಳ್ಳುತ್ತವಂತೆ. ಹಾಗಾಗಿ ಒಳ್ಳೆಯದನ್ನು ಗುರುತಿಸ್ತಾ ನಾವು ಸಾಗೋಣ. ಅದರ ಜೊತೆಗೆ ಬಹುಶಃ ಯಜ್ಞೇಶ್ ಅವರಲ್ಲಿ ಇದ್ದಾರೆ, ಪಾಲ್ಕೆ ಬಾಬರಾಯಾಚಾರ್ಯರು ವಿಶ್ವಕರ್ಮ ಸಮುದಾಯದ ದೇವಮಾನವ ಅಂತ ಅವರನ್ನು ಕರೆದರು. ತನ್ನ ಬದುಕಿನುದ್ದಕ್ಕೂ ಸಾಗಿ ಬಂದು ನಾನು ಅವರ ಬಗ್ಗೆ ಮಾತಾಡಲಿಕ್ಕೆ ಹೊರಟ್ರೆ ಸುಮಾರು 1/2-3 ಗಂಟೆಗಳ ಕಾಲ ನಾನು ಮಾತಾಡ್ತೇನೆ ಪಾಲ್ಕೆ ಬಾಬರಾಯಾಚಾರ್ಯರ ಬಗ್ಗೆ. ಮಗು ಇಲ್ಲ ಅನ್ನೋ ಕಾರಣಕ್ಕೆ ಹರಕೆ ಹೇಳಿ ನಾಗಮಂಡಲ ಮಾಡಿ ತಾಯಿ ತಂದೆ ಎಲ್ಲವನ್ನೂ ಕಳ್ಕೊಂಡು ಮೋರಿಯ ಬದಿಯಲ್ಲಿ ಎತ್ತಿನ ಗಾಡಿ ನಿಲ್ಲಿಸಿ ಗಂಜಿ ಬೇಯಿಸಿ ತಿನ್ನಬೇಕಾದ ಸ್ಥಿತಿ ಪಾಲ್ಕೆ ಬಾಬರಾಯಾಚಾರ್ಯರ ತಂದೆಯವರಿಗೆ ಬಂದಿತ್ತಂತೆ. ಅಂತಹ ಕಡು ಕಷ್ಟದ ನಡುವೆಯೂ ಕೂಡ ನಾಗದರ್ಶನದಲ್ಲಿ ಕೊಟ್ಟ ಅಭಯದ ಮಾತೇನು ಅಂದರೆ, ನಿನಗೊಂದು ಸಂತತಿ ಆಗುತ್ತದೆ, ಆ ಸಂತತಿ, ಆ ಮಗು ಕೀರ್ತಿವಂತನಾಗಿ ಬೆಳಗುತ್ತಾನೆ ಅಂತ ಅವತ್ತು ದರ್ಶನದಲ್ಲಿ ಹೇಳಿದರಂತೆ. ಇವತ್ತು ಪಾಲ್ಕೆ ಬಾಬರಾಯಾಚಾರ್ಯರು ವಿಶ್ವಕರ್ಮ ಸಮುದಾಯಕ್ಕೆ ದೇವಮಾನವನಾಗಿ ಬೆಳಗಿದ್ರು. ಜಾತಿ ಮತಗಳ ಭೇದವಿಲ್ಲದೆ ಸಮಾಜವನ್ನು ಬೆಳಗಿಸಿದಂತಹ ಪುಣ್ಯಾತ್ಮ ಹುಟ್ಟಿ ಬಂದ ಸಮುದಾಯದಲ್ಲಿ ನಾವು ಹುಟ್ಟಿದ್ದೇವೆ ಅಂತ ನಮಗೆ ಗೊತ್ತಿರಬೇಕು. ಬಂಧುಗಳೇ, ಸಮುದಾಯದ ಹಿನ್ನೆಲೆ ಬಹಳ ದೊಡ್ಡದಿದೆ. ನೆನಪಿಟ್ಟುಕೊಳ್ಳಿ, ಮನೆಯಲ್ಲಿ ಮಂಟಪದಲ್ಲಿಟ್ಟ ಪುಟ್ಟ ವಿಗ್ರಹದಿಂದ ತೊಡಗಿ ಗೋಮಟೇಶ್ವರನ ಪರ್ಯಂತ, ನಮ್ಮ ಅಮ್ಮನ ಕೊರಳಲ್ಲಿರುವ ಮಾಂಗಲ್ಯದಿಂದ ತೊಡಗಿ ನಮ್ಮ ಮಗಳ ಕಾಲಿಗೆ ನಾವು ಕಟ್ಟುವ ಗೆಜ್ಜೆಯ ತನಕ ಎಲ್ಲವನ್ನೂ ಇಡೀ ನಾಡಿಗೆ ಮಾಡಿಕೊಟ್ಟ ಒಂದು ಸಮುದಾಯ ಇದ್ದರೆ ಅದು ವಿಶ್ವಕರ್ಮ ಸಮುದಾಯ ಅನ್ನೋದನ್ನು ನಾವು ಯಾವತ್ತೂ ಮರೆಯುವ ಹಾಗಿಲ್ಲ. ಅದರ ಜೊತೆಗೆ ನಮಗೆ ನಮ್ಮದೇ ಆದ ಗುರುಮಠ ಇದೆ, ಗುರು ಪರಂಪರೆ ಇದೆ, ದೇವಸ್ಥಾನಗಳಿವೆ, ಮಠ ಮಂದಿರಗಳಿವೆ. ಆಚಾರವಂತರಾಗಿ ಬದುಕುವುದಕ್ಕೆ ನಾವು ಹೆಜ್ಜೆ ನೀಡಬೇಕು. ಇಲ್ಲದೇ ಇದ್ದರೆ ನಮ್ಮ ಹಿರಿಯರಿಗೆ ದ್ರೋಹ ಮಾಡಿದ ಹಾಗಾಗುತ್ತದೆ. ಹಾಗಾಗಿ ಇವತ್ತಿನವರೆಗೆ ನಮ್ಮಿಂದ ಯಾವುದೇ ವಿಭಾಗದಲ್ಲಿ ತಪ್ಪುಗಳಾಗಿದ್ದರೂ ಅದು ಎಲ್ಲವನ್ನೂ ಕೂಡ ಅಲ್ಲಿ ಕುಳಿತಂತಹ ಭಗವತಿಯು, ಆ ಗುರುಗಳ ಸನ್ನಿಧಾನವು ನಮ್ಮನ್ನು ಕ್ಷಮಿಸಲಿ. ನಾವು ನೀವೆಲ್ಲರೂ ಅನ್ಯೋನ್ಯ ಭಾವದಿಂದ ಭಾರತೀಯರಾಗಿ ಬದುಕುವುದಕ್ಕೆ ದೈವ ಪ್ರೇರಣೆ ನಮಗೆ ಬೆಳಕಾಗಲಿ ಅಂತ ಪ್ರಾರ್ಥಿಸ್ತಾ ಮಾತಿಗೆ ಮಂಗಲದ ಚುಕ್ಕಿ ಇಡ್ತೇನೆ. ಎಲ್ಲರಿಗೂ ನಮಸ್ಕಾರ.